ವೆಲ್ಕಮ್ ಬ್ಯಾಕ್ ಗೈಸ್. ಲೂಪ್ಸ್ ಬಗ್ಗೆ ಕಲಿತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ಸ್ ಬಗ್ಗೆ ತಿಳ್ಕೊಂಡಿದ್ವು. ಈ ವಿಡಿಯೋದಲ್ಲಿ ನಾವು ಫಾರ್ ಲೂಪ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಲೈಕ್ ಇದೊಂಥರ ಹೇಳ್ತಾರಲ್ಲ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅಂತ, ಅದೇ ತರ ಎರಡು ಲೂಪ್ಸ್ ಏನೇ, ಎರಡನ್ನೂ ಲೈಕ್ ನೀವು ಇಂಟರ್ಚೇಂಜಬಲಿ ಯೂಸ್ ಮಾಡ್ಕೋಬಹುದು. ಬಟ್ ಸ್ಲೈಟ್ ಡಿಫ್ರೆನ್ಸ್ ಇದೆ, ಆಯ್ತಾ? ಸೊ ಆ ಡಿಫ್ರೆನ್ಸ್ ಏನು ಅಂತ ನೀವು ಎಷ್ಟೊಂದು ವಿಡಿಯೋಸಲ್ಲಿ ನಿಮಗೆ ಅರ್ಥ ಆಗಿರಲ್ಲ. ಬಟ್ ದೆನ್ ಈ ವಿಡಿಯೋದಲ್ಲಿ ನಾನು ಕರೆಕ್ಟ್ ಆಗಿ ಡಿಫ್ರೆನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೋಟ್ಸ್ಗೆ ಬರೋಣ ನಾವು. ಸೊ ಅದಕ್ಕಿಂತ ಮೊದಲು ಏನಂದ್ರೆ, ಎಷ್ಟೊಂದು ಜನ ಲೈಕ್ ಈ ಲೂಪ್ಸ್ ಬರ್ತೀವಿ ನೋಡಿ. ಸೊ ಇಲ್ಲಿ ಲೈಕ್ ಇಫ್ ಎಲ್ಸ್ ಇದೆಲ್ಲಾನು ಈಸಿಯಾಗಿ ಅನ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಬಟ್ ದೆನ್ ಲೂಪ್ಸ್ ಬಂದಾಗ ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಲಾಜಿಕ್ ಇರೋದ್ರಿಂದ ಎಷ್ಟೊಂದು ಜನ ಡಿಮೋಟಿವೇಟ್ ಆಗ್ಬಿಟ್ಟು ಸೊ ನನಗೆ ಆಗ್ತಿಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಲೂಪ್ಸೇ ಅದಕ್ಕೆ ಆನ್ಸರ್ ಕೊಡುತ್ತೆ ನೋಡಿ. ಲೂಪ್ ಅಂದ್ರೆ ಏನು? ಮತ್ತೆ ಮತ್ತೆ ಅದನ್ನ ಮಾಡೋದು. ಸೊ ಲೂಪ್ಸ್ನ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ಲ ಅಂದ್ರೆ ಲೂಪ್ಸ್ನ ಮತ್ತೆ ಮತ್ತೆ ನೋಡಿ. ಈ ವಿಡಿಯೋ ನೋಡಿ ಅಂತ ಏನು ಹೇಳ್ತಿಲ್ಲ, ಬೇರೆ ವಿಡಿಯೋಸ್ ಆದ್ರೂ ನೋಡಿ. ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ ಲೂಪ್ಸ್ ಬಗ್ಗೆ, ಅದನ್ನ ನೋಡ್ಬಿಟ್ಟಾದ್ರೂ ಕಲ್ತ್ಕೊಳ್ಳಿ. ಸೊ ಫೈನಲಿ ನೀವು ಲೂಪ್ಸ್ನ ಕಲ್ತ್ಕೊಬಿಟ್ರೆ ಲೈಕ್ ನಿಮಗೆ ಲೈಕ್ ಬೇಸಿಕ್ಸ್ ಫೌಂಡೇಶನ್ ಸ್ಟ್ರಾಂಗ್ ಆಗೋಗುತ್ತೆ. ಲೈಕ್ ಡಿಕ್ಷನರಿ ತನಕ ಇಫೆಲ್ಸ್ ತನಕ ಎಲ್ಲ ಮಾಡಿರ್ತೀರಾ. ಬಟ್ ಲೂಪ್ಸ್ಗೆ ಬಂದ ತಕ್ಷಣ ಸ್ವಲ್ಪ ಜನಕ್ಕೆ ಆ ಒಂದು ಕಷ್ಟ ಅಂತ ಅನ್ಸಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಲೈಕ್ ನನ್ನ ವಿಡಿಯೋಸೇ ನೋಡಿ ಅಂತ ಏನಿಲ್ಲ, ಯಾರ ವಿಡಿಯೋಸ್ ಆದ್ರೂ ನೋಡ್ಕೊಳ್ಳಿ. ನೋಡ್ಬಿಟ್ಟು ಲೈಕ್ ಮಲ್ಟಿಪಲ್ ವಿಡಿಯೋಸ್ ನೋಡಿದಾಗ ನಿಮಗೆ ಎಷ್ಟೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಫೈನಲಿ ಲೂಪ್ಸ್ನ ಕಲ್ತ್ಕೋತೀರಾ. ಲೈಕ್ ಡಿಮೋಟಿವೇಟ್ ಆಗಿದ್ರೆ ಹೇಳ್ತಿರೋದು. ಲೈಕ್ ಏನಂದ್ರೆ, ಎಲ್ಲರಿಗೂ ಇದೇನಾದ್ರೂ ಈಸಿ ಇದ್ದಿದ್ರೆ ಎಲ್ಲರೂ ಮಾಡ್ಬಿಡ್ತಿದ್ರು, ಎಲ್ಲರೂ ಪೈಥಾನ್ ಡೆವಲಪರ್ಸ್ ಆಗ್ತಿದ್ರು, ಎಲ್ಲರಿಗೂ 30 lakhs ಪ್ಯಾಕೇಜ್ ಕೊಟ್ಬಿಡ್ತಿದ್ರು. ಲೈಕ್ ನನಗೆ ಕೊಡೋಕ್ಕಾಗುತ್ತಾ 30 lakhs ಪ್ಯಾಕೇಜ್? ಎಲ್ಲರಿಗೂ ಕೊಡೋಕ್ಕಾಗಲ್ಲ ತಾನೆ. ಅದೇ ಥರ. ಸೊ ಅದಕ್ಕೋಸ್ಕರ ಸ್ವಲ್ಪ ಜನ ಮಾತ್ರ ಕಷ್ಟಪಟ್ಟು ಏನು ಬರ್ತಾರೆ ಅವ್ರಿಗೆ ಮಾತ್ರ ಆ ಥರ ಹೈ ಪ್ಯಾಕೇಜಸ್ ಸಿಗುತ್ತೆ. ಯಾಕೆ? ಎಲ್ಲರಿಗೂ ಕೊಡೋದಿದ್ದಿದ್ರೆ ಅಷ್ಟು ಪ್ಯಾಕೇಜ್ದು ಆ ವ್ಯಾಲ್ಯೂನೇ ಇರ್ತಿರ್ಲಿಲ್ಲ. ಲೈಕ್ ಡಿಮ್ಯಾಂಡ್ ಸಪ್ಲೈ ಅಂತೀವಿ ನೋಡಿ. ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದಷ್ಟು, ಸಪ್ಲೈ ಕಡಿಮೆ ಇದ್ದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಸಪ್ಲೈ ಜಾಸ್ತಿ ಆಗ್ಬಿಟ್ರೆ ಅಂದ್ರೆ ಎಲ್ಲರೂ ಕಲ್ತ್ಕೊಬಿಟ್ರೆ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತಲ್ವ ಅದ್ರ ಮುಂದೆ. ಸೊ ಅದಕ್ಕೋಸ್ಕರ ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಪಟ್ಟವ್ರಿಗೆ ಮಾತ್ರ ಆ ರೀತಿಯ ಒಂದು ಪ್ಯಾಕೇಜಸ್ ಸಿಗೋದು ಅಂತ ಹೇಳ್ತಾ ಇವಾಗ ನಾವು ಪ್ರೊಸೀಡ್ ಆಗೋಣ. ಸೊ ನನ್ನ ಐಪ್ಯಾಡ್ ಸ್ಕ್ರೀನ್ಗೆ ಹೋಗ್ತೀನಿ. ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ಎಕ್ಸಾಂಪಲ್ ಏನಂದ್ರೆ, ಈಗ ನಾನು ಯಾವುದೋ ಒಂದು ಸೂಪ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಸೂಪ್ ಮಾಡೋಕ್ಕೆ ನಾನು ಉಪ್ಪು ಹಾಕ್ಬೇಕಲ್ವಾ? ಲೈಕ್ ಯಾವುದೋ ಉಪ್ಪಿರೋ ಅಂತ ಸೂಪ್ ಮಾಡ್ತಿದ್ದೀನಿ. ಸೊ ಸಾಲ್ಟ್ನ ನಾನು ಹಾಕಬೇಕು. ಓಕೆ, ನನಗೆ ಸಾಲ್ಟ್ ಎಷ್ಟು ಬೇಕು ಅಂತ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀನಿ, ಸೊ ಸೂಪ್ ರೆಡಿ ಆದಮೇಲೆ, ಅಂದರೆ ಉಪ್ಪಿಲ್ಲದೆ ಏನೋ ಸೂಪ್ ಮಾಡಿರ್ತೀನಿ, ಅದನ್ನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಓಕೆ, ಸೂಪ್ನ ನಾನು ಟೇಸ್ಟ್ ಮಾಡ್ತೀನಿ. ಓಕೆ, ಟೇಸ್ಟ್ ಮಾಡಿದಾಗ ಉಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಉಪ್ಪಿಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತೀನಿ, ಸೊ ಇಲ್ಲಿ ಟೇಸ್ಟ್ ಮಾಡಿದೆ. ಸೊ ಟೇಸ್ಟ್ ಮಾಡಿದಾಗ ನಂಗೇನು ಗೊತ್ತಾಗುತ್ತೆ, ಉಪ್ಪಿಲ್ಲ. ಸೊ ಉಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಮತ್ತೆ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಸಾಲ್ಟ್ 1 ಗ್ರಾಮ್ನ ಆ್ಯಡ್ ಮಾಡ್ತೀನಿ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಸೂಪ್ ರೆಡಿ ಮಾಡಿದ್ದೀನಿ, ಅದ್ರಲ್ಲಿ ಉಪ್ಪಿಲ್ಲ. ಇವಾಗ ಉಪ್ಪು ಎಷ್ಟು ಹಾಕಬೇಕು ಅಂದ್ರೂ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಲೈಕ್ ಉಪ್ಪು ಸರಿ ಇಲ್ಲ ಅಂದರೆ ಮತ್ತೆ 1 ಗ್ರಾಮ್ ಉಪ್ಪು ಹಾಕ್ತೀನಿ. ನೆಕ್ಸ್ಟ್ ಹಾಗೆ ಮಾಡ್ತಾ ಇರ್ತೀನಿ, ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಮತ್ತೆ ಟೇಸ್ಟ್ ಮಾಡ್ತೀನಿ 1 ಗ್ರಾಮ್ ಉಪ್ಪು ಹಾಕಾದ್ಮೇಲೆ. ಇನ್ನೂ ಸರಿಯಾಗಿ ಉಪ್ಪಿಲ್ಲ ಅಂದರೆ ಮತ್ತೆ 1 ಗ್ರಾಮ್ ಹಾಕ್ತೀನಿ. ಇನ್ನೂ ಉಪ್ಪಿಲ್ಲ, ಲೈಕ್ ಮತ್ತೆ ಟೇಸ್ಟ್ ಮಾಡ್ತೀನಿ, ಹಿಂಗೆ 1 ಗ್ರಾಮ್ ಹಾಕ್ತೀನಿ. ಅಂಟಿಲ್ ಆ್ಯಂಡ್ ಲೆಸ್ ನಮಗೆ ಉಪ್ಪು ಲೈಕ್ ಕರೆಕ್ಟ್ ಟೇಸ್ಟ್ ಬರ್ತಿದೆ ಅನ್ನೋವರೆಗೂ ಇದು ಕಂಟಿನ್ಯೂ ಆಗುತ್ತೆ. ಓಕೆ, ಯಾವಾಗ ಲೈಕ್ ಕರೆಕ್ಟ್ ಟೇಸ್ಟ್ ಬಂತು ಅಂದರೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ಇನ್ಮೇಲೆ ಉಪ್ಪು ಹಾಕಲ್ಲ. ಯಾಕೆ? ಕರೆಕ್ಟ್ ಟೇಸ್ಟ್ ಬಂದಿದೆ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನನಗೆ ಗೊತ್ತಿರುತ್ತೆ, ನಾನು ಸೂಪ್ನ 100 ml ಮಾಡಿದ್ರೆ, ಸೊ ಸೂಪ್ನ 100 ml ಮಾಡಿದ್ರೆ ನಾನು 10 ಗ್ರಾಮ್ ಅದಕ್ಕೆ ಉಪ್ಪು ಇದು ಕರೆಕ್ಟಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಅನಾಲಜಿಗೆ ಹೇಳ್ತಾ ಇರೋದು. ಸೊ ನಾನು 100 ಗ್ರಾಮ್ ಮಾಡಿದ್ರೆ 10 ಗ್ರಾಮು ನಾನು ಉಪ್ಪು ಹಾಕಬೇಕು ಅಂತ ಏನೋ ಇರುತ್ತೆ ಅಂತ ಅನ್ಕೊಳ್ಳಿ. ರೆಸಿಪಿಲಿ ಆಗಲೇ ಇದೆ. ಲೈಕ್ ಅಮ್ಮಂದಿರಿಗೆ ಗೊತ್ತಿರುತ್ತೆ, ನಾವು ಮಾಡಿದಾಗ ಈ ಥರ ಮಾಡ್ತೀವಿ. ಸೊ ಅಮ್ಮಂಗೆ 10 ಗ್ರಾಮ್ ಹಾಕಬೇಕು ಅಂತ ಗೊತ್ತಿರುತ್ತೆ. ಸೊ 100 ml ಮಾಡಿದ ತಕ್ಷಣ ನೀವು 10 ಗ್ರಾಮ್ನ ಕರೆಕ್ಟಾಗಿ ಹಾಕೋಬೋದು. ಸೊ ಎಲ್ಲಿವರೆಗೂ ಟೇಸ್ಟ್ ಇಲ್ಲ ಮತ್ತು ಪ್ರತಿ ಸಲ ಟೇಸ್ಟ್ ಮಾಡೋದು ಇವೆಲ್ಲ ಬೇಕಾಗಿಲ್ಲ, ಆಯಿತಾ? ಸೊ ಇದೇ ಕಾನ್ಸೆಪ್ಟು ವೈಲ್ ಮತ್ತು ಫಾರ್ಗೂ ಡಿಫ್ರೆನ್ಸ್ ಹೇಳುತ್ತೆ. ಸೊ ಫಾರ್ನ ನಾವು ಯಾವಾಗ ನಮಗೆ ಕಂಡೀಷನ್ ಗೊತ್ತಿರುತ್ತೆ, ಕಲೆಕ್ಷನ್ ಆಫ್ ಐಟಮ್ಸ್ ಇರುತ್ತೆ, ಇಷ್ಟೇ ಐಟಮ್ಸ್ ಮೇಲೆ ನಾವು ಇಟ್ರೇಟ್ ಮಾಡ್ತೀವಿ ಅನ್ನೋ ಒಂದು ಲೈಕ್ ನಾಲೆಡ್ಜ್ ಇರುತ್ತೆ, ಆಗ ನಾವು ಫಾರ್ ಲೂಪ್ನ ಯೂಸ್ ಮಾಡ್ಕೋತೀವಿ. ಅದೇ ರೀತಿ ಈ ಒಂದು ಬ್ರೇಕ್ ಕಂಡೀಷನ್ ಏನು ಫಸ್ಟೇ ಗೊತ್ತಿರಲ್ಲ, ಅಂಡ್ ಅಂಟಿಲ್ ಅನ್ಲೆಸ್ ಆ ಕಂಡೀಷನ್ ಬರೋವರೆಗೂ ನೋಡ್ತಾ ಹೋಗಬೇಕು. ಅಂಥ ಟೈಮಲ್ಲಿ ನಾವು ವೈಲ್ ಲೂಪ್ನ ಯೂಸ್ ಮಾಡ್ಕೋತೀವಿ. ಸೊ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ವೈಲ್ಗೂ ಫಾರ್ಗೂ ತುಂಬಾ ಸಿಂಪಲ್ ಡಿಫ್ರೆನ್ಸು. ಸೊ ಎರಡನ್ನೂ ಇಂಟರ್ಚೇಂಜಬಲ್ ಆಗು ನೀವು ಯೂಸ್ ಮಾಡ್ಕೋಬೋದು. ಬಟ್ ದೆನ್ ನಿಮಗೆ ಫಾರಲ್ಲಿ ಸ್ವಲ್ಪ ಕೋಡ್ ಕಡಿಮೆ ಆಗುತ್ತೆ. ಹೆಂಗೆ ಅದನ್ನ ಅಂತ ನಾವು ಮುಂದೆ ಇವಾಗ ನೋಡ್ಕೊಳ್ಳೋಣ. ಓಕೆ, ಸೊ ಇವಾಗ ನೋಟ್ಸಿಗೆ ಬಂದ್ಬಿಡೋಣ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಪ್ರಾಕ್ಟೀಸ್ ಏನಾದರೂ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಬಟ್ ದೆನ್ ಫಾರ್ ಲೂಪ್ಸ್ ಇನ್ ಪೈಥನ್. So in Python, a for loop is used to iterate over a sequence like list, tuple, string or range and execute a block of code repeatedly for each element ಅಂತ ಏನೋ ಹೇಳ್ತಾ ಇದ್ದಾರೆ.
ಸೊ ಇಟ್ರೇಟ್ ಅಂದ್ರೆ ಏನು, ಮತ್ತೆ ಮತ್ತೆ ಮಾಡೋದು. ಸೀಕ್ವೆನ್ಸ್ ಅಂದ್ರೆ ಏನು, ಈಗ ಲಿಸ್ಟ್ ಟಪ್ಪಲ್ಲು ಏನ್ ಕಲೆಕ್ಷನ್ ಇತ್ತು ನೋಡಿ, ಅದ್ರ ಮೇಲೆ ಮತ್ತೆ ಮತ್ತೆ ಏನೋ ಏನೋ ಒಂದು ಆಪರೇಷನ್ ನ ಮಾಡ್ತಾ ಇದ್ರೆ ಅದನ್ನ ಲೈಕ್ ಇಟ್ರೇಟ್ ಓವರ್ ಎ ಸೀಕ್ವೆನ್ಸ್ ಅಂತ ಅಂತಾರೆ. ಇಟ್ರೇಟ್ ಅಂದ್ರೆ ಡೂ ಇಟ್ ಅಗೇನ್, ಪುನಃ ಪುನಃ ಮಾಡು ಅಂತ ಹೇಳ್ತೀವಿ ನೋಡಿ, ಆ ತರ. ಸೊ ಪ್ರತಿ ಸಲ ನಾವೇನೋ ಒಂದು ಬ್ಲಾಕ್ ಆಫ್ ಕೋಡ್ ನ ಎಕ್ಸಿಕ್ಯೂಟ್ ಸಹ ಮಾಡ್ತೀವಿ ಆ ಪ್ರತಿಯೊಂದು ಇಟ್ರೇಷನ್ ಅಲ್ಲಿ. ಅದ್ ಏನಂತ ಹೇಳ್ತೀನಿ ನಾನು ಇವಾಗ. ಅದಕ್ಕಿಂತ ಮೊದಲು ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ಗೊತ್ತು, ಟಪಲ್ ಗೊತ್ತು, ಸ್ಟ್ರಿಂಗ್ ಗೊತ್ತು, ಈ ರೇಂಜ್ ಅನ್ನೋದು ಏನು ಅಂತ ಗೊತ್ತಿಲ್ಲ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ರೇಂಜ್ ಅಂದ್ರೆ ಏನು, ಓಕೆ. ರೇಂಜ್ ಅಂತ ನೀವು ನಿಮ್ಮ ಹೈಯರ್ ಸ್ಟಡೀಸ್ ಅಂತೀನಿ, 12th ಅಲ್ಲೂ ಸಹ ಮೋಸ್ಟ್ಲಿ 11th 12th ಅಲ್ಲೂ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಹಿಂಗ್ ಆಗ್ತಿದ್ವು ನೋಡಿ, 1, 10 ಹಿಂಗ್ ಹಾಕಿದ್ರೆ 1 ಇಂದ ಲೈಕ್ 10 ವರ್ಗೆನಾ. ಸೊ 10 ವರ್ಗ ಈ ತರ ಏನೋ ಹಾಕ್ತಿದ್ವು. ಬಟ್ ದೆನ್ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಪೈಥನ್ ಅಲ್ಲಿ ಈ ತರ ಹಾಕಿದ್ರೆ ನೀವು 1, 10 ಅಂತ ಹಾಕಿ ಈ ತರ ಹಾಕಿ ಇದನ್ನ ರೇಂಜ್ ಅಂತ ಒಂದು ಫಂಕ್ಷನ್ ಒಳಗೆ ಪಾಸ್ ಮಾಡಿದ್ರೆ ಅದು ಏನ್ ರಿಟರ್ನ್ ಮಾಡುತ್ತೆ ಗೊತ್ತಾ, ಲೈಕ್ ಅದು ಒಂದು ಕಲೆಕ್ಷನ್. ರೇಂಜ್ ಅನ್ನೋದೇ ಒಂದು ಟೈಪ್ ಅಂತ ಅನ್ಕೊಳ್ಳಿ, ಒಂದು ಕ್ಲಾಸು. ಸೊ ಹಿಂಗ್ ಹಾಕಿದ ತಕ್ಷಣ ಅದ್ರೊಳಗಡೆ ಏನಿರುತ್ತೆ ಗೊತ್ತಾ, ಒಂದು 1, 2 ಈ ತರ 10 ವರ್ಗ ಇರಲ್ಲ, 9 ವರ್ಗ ಇರುತ್ತೆ. ಓಕೆ, ಈ ಫೈನಲ್ ಇದೆಯಾ ನೋಡಿ ನಂಬರ್, ಅದು ಇನ್ಕ್ಲೂಡೆಡ್ ಅಲ್ಲ. ಇದನ್ನ ಇನ್ನೊಂದ್ ಕಡೆ ನೋಡಿದ್ದಾರೆ, ಎಲ್ಲಿ ಸ್ಲೈಸ್ ಮಾಡ್ಬೇಕಾದ್ರೆ ನಾನೊಂದು ಹೇಳ್ಕೊಟ್ಟಿದ್ದೆ, ಸ್ಟಾರ್ಟ್, ಸ್ಟಾಪ್ ಮತ್ತೆ ಸ್ಟೆಪ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ರೇಂಜ್ ಅಲ್ಲೂ ಸಹ ಇದೇ ವರ್ಕ್ ಆಗುತ್ತೆ. ಓಕೆ, ರೇಂಜ್ ಅಲ್ಲಿ ನೋಡಿ, ಈಗ 1 ಕೊಟ್ಟಿದ್ದೀನಲ್ಲ, ಇದು ಸ್ಟಾರ್ಟ್. ಓಕೆ, ಇಲ್ಲಿಗೆ ಸ್ಟಾರ್ಟ್ ಆಗು, ಇಲ್ಲಿಗೆ ಸ್ಟಾಪ್ ಆಗು. ಸೊ ಸ್ಟಾಪ್ ಇರೋದನ್ನ ಯಾವಾಗಲೂ ನಾವು ಇನ್ಕ್ಲೂಡ್ ಮಾಡಲ್ಲ, ಅದು ನೆನಪಲ್ಲಿರಲಿ. ಓಕೆ, ಸೊ ನೀವು ರೇಂಜ್ ಆಫ್ 1, 10 ಅಂತ ತಗೊಂಡ್ರೆ 1, 2, 3, 4, 5, 6, 7, 8, 9 ಅದ್ರೊಳಗೆ ಇರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ಲೂಪ್ ನಾನು ನಿಮ್ಗೆ ಲೈಕ್ ಬರೆದು ತೋರಿಸ್ಕೊಟ್ಟಾಗ ಕೋಡ್ನ ಗೊತ್ತಾಗುತ್ತೆ. ಬಟ್ ದೆನ್ ಬೇಸಿಕಲಿ ಇಲ್ಲಿ ಏನು ಹೇಳ್ತಿದ್ದೀನಿ ಅಂದ್ರೆ, ಈ ರೇಂಜ್ ಅನ್ನೋ ಒಂದು ಟೈಪ್ ನ ನೀವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದನ್ನ ನಾನು ಎಕ್ಸಾಂಪಲ್ ತೋರಿಸಿದೆ ಈ ರೇಂಜ್ ಅಲ್ಲೇನೆ. ಹಿಂಗ್ ರೇಂಜ್ ಅಂತ ತಗೊಂಡು ನಾನೇನಾದ್ರೂ 4 ಇಂದ 100 ಅಂತ ತಗೊಂಡ್ರೆ ಇದೇನ್ ರಿಟರ್ನ್ ಮಾಡುತ್ತೆ ಗೊತ್ತಾ, ಲೈಕ್ ರಿಟರ್ನ್ ಮಾಡಲ್ಲ. ಅದ್ರೊಳಗೆ ಏನಿರುತ್ತೆ ಅಂದ್ರೆ ಬೇಸಿಕಲಿ 4, 5, 6 ಹಿಂಗೆ ಹೋಗ್ತಾ ಹೋಗ್ತಾ 99 ವರ್ಗೆ ಇರುತ್ತೆ. ಓಕೆ, ಇದನ್ನ ಹೇಗೆ ಇಟ್ರೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಟ್ ದೆನ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ ವಿತ್ ಸ್ಟೆಪ್. ಅವಾಗ 4, ಒಂದು 25 ತಗೋಣ. ಇಲ್ಲಿ ಸ್ಟೆಪ್ ಅಂತ ಇದೆ ನೋಡಿ, ಸ್ಟೆಪ್. ಈ ಸ್ಟೆಪ್ ನ ಸಹ ಮೆನ್ಷನ್ ಮಾಡ್ತಿದ್ದೀನಿ ಈ ಟೈಮು. ಸೊ ಸ್ಟೆಪ್ ಏನು 2 ಅಂತ ಹಾಕ್ದೆ ಅಂತ ಅನ್ಕೊಳ್ಳಿ. ಇದನ್ನ ಕರೆಕ್ಟ್ ಆಗಿ ಸ್ಲೈಸಿಂಗ್ ಮಾಡ್ಬೇಕಾದ್ರೆ, ಇಂಡೆಕ್ಸಿಂಗ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ, ಸೊ ಇದು ಸ್ಟಾರ್ಟ್ 4 ಆಗುತ್ತೆ, ಸ್ಟಾಪ್ 25 ಆಗುತ್ತೆ, ಬಟ್ 25 ನ ಇನ್ಕ್ಲೂಡ್ ಮಾಡಲ್ಲ. ಅಂಡ್ ಪ್ರತಿ ಸಲ ಲೈಕ್ ಒಂದೊಂದು ಸ್ಕಿಪ್ ಮಾಡಬೇಕು ಅಂದ್ರೆ 2 ಅಂತ ಕೊಡ್ತೀವಿ. ಒಂದು ಸ್ಕಿಪ್ ಮಾಡಬಾರ್ದು ಅಂದ್ರೆ ಇಲ್ಲಿ ಬಿಟ್ಟರು ಆಗುತ್ತೆ, 1 ಅಂತ ಡಿಫಾಲ್ಟ್ ಆಗಿ ಕೊಟ್ಟರು ಆಗುತ್ತೆ. ಬಟ್ ದೆನ್ 2 ಅಂತ ಕೊಟ್ರೆ ಏನಾಗುತ್ತೆ, ಸೊ ಈಗ ನಾರ್ಮಲ್ ಈ 2 ಇಲ್ಲ ಅಂತ ಅನ್ಕೊಳ್ಳಿ. ಸೊ 2 ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನಾಗ್ತಿತ್ತು, 4, 5, 6 ಆಮೇಲೆ 7 ಹಿಂಗೆ ಹೋಗ್ತಾ ಹೋಗ್ತಾ 24 ವರ್ಗೂ ಇರ್ತಿತ್ತಲ್ವಾ. ಅದೇ ಏನಾದ್ರೂ ಇವಾಗ 2 ಅಂತ ಕೊಟ್ಟಿದ್ರೆ, ಇಲ್ಲಿ 2 ಅಂತ ಕೊಟ್ರೆ ಏನಾಗುತ್ತೆ, ಈಗ ನಾನು ಇದನ್ನ 2 ಅಂತ ತಗೋಣ. ಓಕೆ, 2 ಅಂತ ಕೊಟ್ರೆ 4 ಅಂತ ಏನೋ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 5 ಬರಲ್ಲ, 6 ಡೈರೆಕ್ಟ್ ಹೋಗುತ್ತೆ, ನೆಕ್ಸ್ಟ್ 7 ಬರಲ್ಲ, 8 ಹೋಗುತ್ತೆ, ಹಂಗೆ 9 ಬರಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಲೈಕ್ ಇಲ್ಲಿ ಅಬ್ಸರ್ವ್ ಮಾಡಿ ಏನ್ ಬರ್ತಿದೆ ಅಂದ್ರೆ ಈವನ್ ನಂಬರ್ಸ್ ಬರ್ತಾ ಇದೆ. ಅದೇ ರೀತಿ 3 ಮಾಡಿದ್ರೆ ಇವೆರಡು ಸ್ಕಿಪ್ ಆಗಿ ಇದು ಬರುತ್ತೆ. ಈ ರೀತಿ ನಿಮಗೆ ಗೊತ್ತು, ಇದನ್ನ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ ಆಕ್ಚುಲಿ. ಓಕೆ, ನಾನು ಲೈಕ್ ಇದು ಗೊತ್ತು ಅಂತ ಅನ್ಕೊಂಡು ಈ ಎಕ್ಸಾಂಪಲ್ನ ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ. ಮೋಸ್ಟ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ ಅಂತ ಅನ್ಸುತ್ತೆ. ನಾನು ಇವಾಗ ರೇಂಜ್ ಅಂತ ಕೊಟ್ಟು ನಾನೇನಾದರೂ 1, 100, 2 ಅಂತ ಕೊಟ್ಟರೆ ಇದು ಬೇಸಿಕಲಿ ಏನು ಮಾಡುತ್ತಂದರೆ, ನನಗೆ 1, 2 ಬರಲ್ಲ. ಓಕೆ, 1 ಸೆಕೆಂಡ್. ಸೊ 1, 3, 5, 7 ಹಿಂಗೆ ಹೋಗ್ತಾ ಹೋಗ್ತಾ 99 ವರೆಗೆ ಬರುತ್ತೆ. ಓಕೆ, ಲೈಕ್ 2 ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ಅದು 2 ನಮ್ಮ ಸ್ಕಿಪ್ ಲೈಕ್ ಸ್ಟೆಪ್ ಅಂತ ಏನಿತ್ತು ನೋಡಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ರೇಂಜ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಬೇಸಿಕಲಿ ಇದು ಇರುತ್ತೆ ಆ ರೇಂಜ್ ಒಳಗೆ. ಅದನ್ನ ಹೇಗೆ ನಾವು ತಗೊಳ್ಳೋದು ಅಂತ ನಾನು ನಿಮಗೆ ಲೂಪ್ ಮಾಡುವಾಗ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಹೋಗೋಣ, ಇವಾಗ ನೋಟ್ಸ್ಗೆ ಹೋಗೋಣ. ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಫಾರ್ ಲೂಪ್ಸ್ದು ನೀವು ಸಿಂಟ್ಯಾಕ್ಸ್ ನೋಡಿದ್ರೆ, ಫಾರ್ ಐಟಮ್ ಇನ್ ಸೀಕ್ವೆನ್ಸ್ ನೋಡಿ, ಇಂಗ್ಲೀಷಲ್ಲಿ ಏನು ಮಾಡ್ತಿದ್ವಿ, ಫಾರ್ ಬಾಲ್ ಇನ್ ಬಾಲ್ಸ್, ಫಾರ್ ಏನೋ ಒಂದು, ಈಗ ಲೈಕ್ ಒಂದು ಬ್ಯಾಗ್ ಒಳಗಡೆ ಬಾಲ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಬಾಲ್ ಇನ್ ಬ್ಯಾಗ್ಸ್ ಅಂದ್ರೆ ಫಾರ್ ಈಚ್ ಬಾಲ್, ಪ್ರತಿಯೊಂದು ಬಾಲುನು. ಓಕೆ, ಆ ತರ ನೆನ್ಪಿಟ್ಕೊಳ್ಳಿ. ಲೈಕ್ ಇದರ ಸೊ ಫಾರ್ ಐಟಮ್ ಇನ್ ಸೀಕ್ವೆನ್ಸ್, ಅದಕ್ಕೆ ಪ್ರತಿಯೊಂದು ಐಟಮ್ಗೂ ಏನ್ ಕೋಡ್ ರನ್ ಆಗಬೇಕು ಅಂತ ಇದ್ರಲ್ಲಿ ನಾವು ಕೊಡ್ತೀವಿ. ಸೊ ಲೈಕ್ ತುಂಬಾನೇ ಸಿಂಪಲ್ ನೋಡಿ. ಇಲ್ಲಿ ನಾನೊಂದು ಎಕ್ಸಾಂಪಲ್ ತೋರಿಸಿದ್ರೆ, ಸಿಟೀಸ್ ಅನ್ನೋ ಒಂದು ಲಿಸ್ಟ್ ಇದೆ. ಸೊ ಲಿಸ್ಟು ಸಹ ಒಂದು ಸೀಕ್ವೆನ್ಸ್. ಸೊ ಇಲ್ಲಿ ಏನು ಹೇಳಿದೀವಿ, ನಾವು ಆವಾಗಲೇ ಲಿಸ್ಟ್ ಯೂಸ್ ಮಾಡ್ಬೋದು, ಟಪಲ್ ಯೂಸ್ ಮಾಡ್ಬೋದು, ಸ್ಟ್ರಿಂಗ್ ಯೂಸ್ ಮಾಡ್ಬೋದು, ರೇಂಜ್ ಯೂಸ್ ಮಾಡ್ಬೋದು. ಇದೇ ರೀತಿ ಲಿಸ್ಟು ಸಹ ಒಂದು ಸೀಕ್ವೆನ್ಸ್, ಆಯ್ತಾ. ಸೊ ಒಂದು ಕಲೆಕ್ಷನ್ ಇದೆ, ಕಲೆಕ್ಷನ್ ಅಲ್ಲಿ 4 ಇದಿದೆ. ಓಕೆ, 4 ಸಿಟೀಸ್ ಇದೆ. ಸೊ ಫಾರ್ ಸಿಟಿ ಇನ್ ಸಿಟೀಸ್
ಅಂದ್ರೆ ಸಿಟೀಸ್ ಅನ್ನೋ ಲಿಸ್ಟ್ ಅಲ್ಲಿ ಪ್ರತಿಯೊಂದು ಸಿಟಿಗೂ ಇಲ್ಲಿ ಈ ಕೋಡ್ನ ರನ್ ಮಾಡು, ಏನೋ ಪ್ರಿಂಟ್ ಸಿಟಿ ಅಂದ್ರೆ ಆ ಸಿಟಿ ನೇಮ್ ನ ಪ್ರಿಂಟ್ ಮಾಡುತ್ತೆ. ನೋಡಿ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಲೈಕ್ ಮಂಗಳೂರು ಅಂತ ಪ್ರಿಂಟ್ ಮಾಡಿದೆ. ಲೈಕ್ ತುಂಬಾನೇ ಸಿಂಪಲ್. ಇದನ್ನ ನಾವು ಇವಾಗ ನಾವೇ ಕೋಡ್ ಮಾಡೋಣ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ಇಲ್ಲಿವರೆಗೂ. ಓಕೆ, ಕೋಡ್ ಮಾಡೋಕ್ಕೂ ಮೊದಲು ನೋಡಿ, ವೈಲ್ ಲೂಪ್ ಅಲ್ಲಿ ನಾನು ಇದೇನು ಇದು ಕೋಡ್ ನಾನು ರನ್ ಮಾಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. 1 ಇಂದ 10 ವರೆಗೆ ಪ್ರಿಂಟ್ ಆಗ್ತಾ ಇದೆ. ಓಕೆ, 1 ಇಂದ 10 ವರೆಗೆ ಪ್ರಿಂಟ್ ಆಗ್ತಾ ಇದೆ. ಇದೇ ಕೆಲಸನ ನಾನು ಫಾರ್ ಲೂಪ್ ಅಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡ್ತೀನಿ, ತುಂಬಾನೇ ಸಿಂಪಲ್ ನೋಡಿ. ಫಾರ್ ಐ ಇನ್ ರೇಂಜ್ ಅಂತ ಏನಕ್ಕೆ ತಗೊಂಡೆ, ರೇಂಜ್ ಕೊಡುತ್ತೆ. ಇಲ್ಲಿ ಏನಿತ್ತು 1 ಇಂದ 10 ವರೆಗೆ ವೈಲ್ ಲೂಪ್ ಹಾಕಿ ಐ ಅಂತ ಮಾಡ್ಕೊಂಡು ಇಲ್ಲಿ ಅದನ್ನ ಇನಿಷಿಯಲ್ ಲೈಕ್ ಇದು ಕಂಡೀಷನ್ ಚೆಕ್ ಮಾಡಿ ಇದನ್ನ +1 ಮಾಡಿ ಇವೆಲ್ಲ ಮಾಡ್ಬೇಕಾಗಿತ್ತು. ಬಟ್ ಇಲ್ಲೇನಂದ್ರೆ ನೀವು ರೇಂಜ್ ಅಲ್ಲಿ 1 ಇಂದ 11 ಅಂತ ಹಾಕಿದ್ರೆ, ಸೊ 1 ಇಂದ 11 ಏನಕ್ಕೆ 11 ಏನಕ್ಕೆ ಕೊಡ್ತಾ ಇದೀನಿ ಇಲ್ಲಿ, ಅದು ಇನ್ಕ್ಲೂಡ್ ಆಗಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದ್ರ 10 ತನಕ ಮಾತ್ರ ಬರುತ್ತೆ. ಸೊ 1 ಇಂದ 10 ವರೆಗೆ ನನಗೆ ಪ್ರಿಂಟ್ ಆಗಬೇಕು ಅಂದ್ರೆ ಫಾರ್ ಐ ಇನ್ ರೇಂಜ್ ಇದು. ಸೊ ಪ್ರತಿ ಸಲ ಈ ಲೂಪ್ ರನ್ ಆದಾಗ ಫಸ್ಟ್ ಟೈಮು ಐ 1 ಆಗಿರುತ್ತೆ, ಸೆಕೆಂಡ್ ಟೈಮು 2 ಆಗಿರುತ್ತೆ, ಥರ್ಡ್ ಟೈಮು 3 ಆಗಿರುತ್ತೆ. ಸೊ ನಾವು ಪ್ರಿಂಟ್ ಮಾಡಿ ತಿಳ್ಕೊಳ್ಳೋಣ. ಸೊ ಪ್ರಿಂಟ್ ಐ ಅಂತ ಕೊಡ್ತೀನಿ ಅಷ್ಟೇ. ಓಕೆ, ಪ್ರಿಂಟ್ ಐ ಅಂತ ಕೊಟ್ರೆ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಇದು ನಮ್ಮ ವೈಲ್ ಲೂಪ್ ಇಂದ ಬಂದಿರೋದು. ಸೊ ವೈಲ್ ಲೂಪ್ ಇಂದ ಈ ತರ ನೋಡಿ ಎಂಡಿಂಗ್ ಹಾಕಿರೋದಕ್ಕೆ ಇಲ್ಲೇ ಒಂದೇ ಲೈನ್ ಅಲ್ಲಿ ಬಂದಿದೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಪ್ರಿಂಟ್ ಐ ಅಂತ ಕೊಟ್ಟಿದ್ದೀನಿ ನೋಡಿ, 1 ಇಂದ 10 ವರೆಗೆ 1 by 1 ಪ್ರಿಂಟ್ ಆಗಿದೆ. ನಾವು ಅದನ್ನು ಸಹ ಒಂದೇ ಲೈನ್ ಅಲ್ಲಿ ಬರ್ಸ್ಬೇಕು ಅಂದ್ರೆ ಇಲ್ಲಿ ಎಂಡ್ ಅಂತ ಹಾಕಿ ಇದನ್ನ ಹಾಕ್ಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ರನ್ ಮಾಡಿದ್ರೆ ನೋಡಿ, ಇಲ್ಲಿ 1 ಇಂದ ಬಂತು. ಓಕೆ, ಇಲ್ಲಿ 2 ಸ್ಪೇಸ್ ಕೊಟ್ಟಿದೆ ಅನ್ಸುತ್ತೆ. ಓಕೆ, ನಿಮ್ಗೆ ಅದೇ ತರ ಬರ್ಸ್ಬೇಕು ಅಂದ್ರೆ ನೀವು ರನ್ ಮಾಡಿದ್ರೆ ನೋಡಿ 2ರಿಂದನೂ ಸಹ ನಮಗೆ ಬಂದಿದೆ ಇಲ್ಲಿ ಆಕ್ಚುಯಲ್ ಔಟ್ಪುಟ್. ಬಟ್ ದೆನ್ ಇಲ್ಲಿ ಫಾರ್ ಲೂಪ್ ನ ಯೂಸ್ ಮಾಡಿದೀವಿ, ಇಲ್ಲಿ ವೈಲ್ ಲೂಪ್ ನ ಯೂಸ್ ಮಾಡಿದೀವಿ. ಸೇಮ್ ಸೂಪ್ ನ ಸಹ 2 ಮೆಥಡ್ ಇಂದ ಮಾಡ್ಬೋದು. ಎರಡರಲ್ಲೂ ಬೇರೆ ಬೇರೆ ತರ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಏನು ಇನಿಷಿಯಲೈಸೇಷನ್, ಕಂಡೀಷನ್, ಅದನ್ನ ಇನ್ಕ್ರಿಮೆಂಟು, ಇದೆಲ್ಲಾನು ಆಟೋಮೆಟಿಕ್ ಇಷ್ಟರಲ್ಲಿ ನೀವು ಮಾಡಿಡ್ಬೋದು. ಅದಕ್ಕೋಸ್ಕರ ನೋಡಿ ಫಾರ್ ಲೂಪ್ ಸ್ವಲ್ಪ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದ್ರೆ ನಿಮಗೆ ಗೊತ್ತು ಈ ಎಲಿಮೆಂಟ್ಸ್ ಮಾತ್ರ ಇರುತ್ತೆ, ಆ ಕಲೆಕ್ಷನ್ ಮೇಲೆ ಮಾತ್ರ ನಾವು ಇಟ್ರೇಟ್ ಮಾಡಬೇಕು ಅಂತ, ಅದಕ್ಕೋಸ್ಕರ. ಸೊ ಇದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇವಾಗ ನಾವು ಬೇಸಿಕಲಿ ಏನ್ ಮಾಡ್ಬೇಕಾಗಿತ್ತು, ಬ್ಯಾಗ್ದು ತಗೊಳ್ಳೋಣ. ಸೊ ಬ್ಯಾಗ್ ಅಲ್ಲಿ ಬಾಲ್ಗಳಿದೆ ಅಂತ ಅನ್ಕೊಳ್ಳಿ. ಬಾಲ್ದು ಕಲರ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ರೆಡ್, ನೆಕ್ಸ್ಟ್ ಏನು ಗ್ರೀನು, ನೆಕ್ಸ್ಟ್ ಏನು ರೆಡ್, ಗ್ರೀನು, ಬ್ಲೂ. ಸೊ ಈ 3 ಬಾಲ್ಸ್ ಇದೆ. ಓಕೆ, ಪ್ರತಿ ಬಾಲ್ಗೂ ಅದು ಯಾವ ಕಲರ್, ಪ್ರತಿ ಸಲ ನಾನು ಬ್ಯಾಗಿಂದ ತೆಗಿತೀನಿ ಅಂತ ಅನ್ಕೊಳ್ಳಿ, ಅದು ಯಾವ ಕಲರ್ ಅಂತ ನಮಗೆ ಗೊತ್ತಾಗಬೇಕು. ಅವಾಗ ಏನ್ ಮಾಡ್ತೀವಿ, ಫಾರ್ ಬಾಲ್ ಇನ್ ಬ್ಯಾಗ್ ನೋಡಿ, ಬಾಲ್ ಇನ್ ಬ್ಯಾಗ್ ಪ್ರಿಂಟ್ ಬಾಲ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಬ್ಯಾಗ್ ಒಳಗಡೆ 3 ಬಾಲ್ಸ್ ಇದೆ. ಸೊ ಫಾರ್ ಈಚ್ ಬಾಲ್ ಇನ್ ಬ್ಯಾಗ್, ಸೊ ಫಾರ್ ಈಚ್ ಅನ್ನೋದೇನಿಲ್ಲ ಹಾಕಲ್ಲ, ಫಾರ್ ಅಂತ ಹಾಕ್ತಿವಿ. ಸೊ ಫಾರ್ ಬಾಲ್ ಇನ್ ಬ್ಯಾಗ್, ಇದನ್ನ ಬಾಲ್ ಅಂತಾನೆ ಹೇಳ್ಬೇಕಂತ ಏನಿಲ್ಲ. ಫಾರ್ ಚಂದನ್ ಇನ್ ಬ್ಯಾಗ್, ಪ್ರಿಂಟ್ ಚಂದನ್ ಅಂದ್ರು ಅದು ಚಂದನ್ ಅಂತ ತಗೊಳುತ್ತೆ. ಓಕೆ, ಅದು ಕರೆಕ್ಟ್ ಆಗಿ ಬರುತ್ತೆ. ಸೊ ಬೇಸಿಕಲಿ ಒಂದು ವೇರಿಯಬಲ್ ನೇಮು. ಇಲ್ಲಿ ಯಾವಾಗ್ಲೂ ನೀವು ಇನ್ನೊಬ್ಬ ಕೋಡರ್ಗೆ ಅರ್ಥ ಆಗೋ ರೀತಿ ನೀವು ಬರಿಬೇಕು. ಈಗ ನೀವೇನೋ ಕೋಡ್ ಬರೆದ್ಬಿಟ್ಟು ಒಂದು ಕಂಪನಿಗೆ ಕೊಟ್ಬಿಟ್ಟು ಬೇರೆ ಕಂಪನಿಗೆ ಹೋಗ್ಬಿಡ್ತೀರಾ, ಆ ಕೋಡ್ನ ಅರ್ಥ ಮಾಡ್ಕೊಳಂಗಿರ್ಬೇಕು. ಅದಕ್ಕೋಸ್ಕರ ನೀವು ವೇರಿಯಬಲ್ ನೇಮ್ಸ್ನ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಿ. ಇಲ್ಲಿ ನಾನು ಬಾಲ್ ಅಂತ ತಗೋತೀನಿ, ಏನಕ್ಕಂದ್ರೆ ನನಗೆ ಅಲ್ಲಿ ಬಾಲ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಏನಂತ ಬರುತ್ತೆ, ಫಸ್ಟ್ ರೆಡ್, ಗ್ರೀನು, ಬ್ಲೂ. ನೋಡಿ, ರೆಡ್, ಗ್ರೀನು, ಬ್ಲೂ. ನಾವು ಡೈರೆಕ್ಟ್ ಆಗಿ ಬ್ಯಾಗ್ ನ ಪ್ರಿಂಟ್ ಮಾಡ್ತಿಲ್ಲ, ಬ್ಯಾಗ್ ಅಲ್ಲಿ ಪ್ರತಿಯೊಂದು ಬಾಲ್ ನ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು. ಇದು ಟಪ್ಪಲ್ ಆದ್ರೂ ಪರವಾಗಿಲ್ಲ, ಅದೇ ಲೈಕ್ ಅಲ್ಲಿ ಹೇಳಿದೀನಿಲ್ಲ, ಟಪ್ಪಲ್ ಆದ್ರೂ ಪರವಾಗಿಲ್ಲ, ರೇಂಜ್ ಆದ್ರೂ ಪರವಾಗಿಲ್ಲ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಾನು ರೇಂಜ್ ನ ನಿಮ್ಗೆ ಹೇಳ್ಕೊಟ್ಟೆ. ಫಾರ್ ಐ ಇನ್ ರೇಂಜ್ ನೋಡಿ 111 ಪ್ರಿಂಟ್ ಐ ಅಂತ ಕೊಟ್ರೆ ಇದು ಸಹ ಪ್ರಿಂಟ್ ಆಗುತ್ತೆ. ಸೊ ಇದು ಸಹ ನಿಮಗೆ ಗೊತ್ತು. ಇವಾಗ ಸ್ಟೆಪ್ ಹೇಳಿದೆ ನೋಡಿ. ಓಕೆ, ಸ್ಟೆಪ್ 1 ಇಂದ 10 ವರೆಗೆ 2 ಸ್ಟೆಪ್ ಬೇಕು ಅಂದ್ರೆ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಸೊ ಫಾರ್ ಐ ಇನ್ ರೇಂಜ್ ಏನ್ ಮಾಡ್ತೀನಿ, 1 ಇಂದ 11 ವರೆಗೆ ಬೇಕು. ಓಕೆ, ಇದರಲ್ಲಿ ಎಲ್ಲಾ ನಂಬರ್ಸು ಬೇಡ ನಂಗೆ. 1 ಆದ್ಮೇಲೆ 1 ಸ್ಕಿಪ್ ಮಾಡ್ಬಿಡು, 3 ಬಾ. 3 ಆದ್ಮೇಲೆ 4 ಬೇಡ ನಂಗೆ, 5 ಕೊಡು. ಆ ತರ ಮಾಡ್ಬೇಕು ಅಂದ್ರೆ ಏನಿಲ್ಲ, ಇಲ್ಲಿ ಪ್ರಿಂಟ್ ಐ ಅಂತ ತಗೋತಿದ್ವಲ್ವಾ, ಇಲ್ಲಿ ಎಂಡ್ನು ತಗೋಬಿಡೋಣ. ಸೊ ನಿಮ್ಗೆ ಈಸಿ ಆಗುತ್ತೆ ನೋಡೋಕೆ. ಓಕೆ, ಇಲ್ಲಿ 11 ಆದ್ಮೇಲೆ ಒಂದು ಸ್ಟೆಪ್ ಅಂತ ಕೊಡ್ಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಇದು ಸ್ಟಾರ್ಟು, ಇದು ಸ್ಟಾಪ್, ಇಲ್ಲಿ ಸ್ಟೆಪ್ 2 ಅಂತ ಕೊಟ್ರೆ ಏನ್ ಬರುತ್ತೆ ನೋಡೋಣ. ನೋಡಿ, 1 3 5 7 9 ಬರುತ್ತೆ. ಅದೇ ರೀತಿ 3 ಕೊಟ್ರೆ ಮಧ್ಯದಲ್ಲಿರೋ 2 ಸ್ಕಿಪ್ ಆಗುತ್ತೆ. 1 ಆದ್ಮೇಲೆ 2 3 ಹೋಯ್ತು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಔಟ್ಪುಟ್ ಅಲ್ಲಿ. ಅದಾದ್ಮೇಲೆ 4 ಬಂತು, ಅದಾದ್ಮೇಲೆ 5 6 ಹೋಯ್ತು, 7 ಬಂತು, 8 9 ಹೋಯ್ತು, 10 ಬಂತು. ಈ ರೀತಿ ಲೈಕ್ ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಅದು ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ ಇದು ಆಕ್ಚುಲಿ ರೇಂಜ್ ಎಲ್ಲ. ಓಕೆ, ಸೊ ಅದು ಸಹ ಗೊತ್ತಾಯ್ತು ನಿಮ್ಗೆ. ಇವಾಗ ಲೂಪಿಂಗ್ ಓವರ್ ಸ್ಟ್ರಿಂಗ್ಸ್ ಸಹ ಒಂದು ಕಲೆಕ್ಷನ್ನೇ.
ಏನೋ ನಿಮ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ, ವರ್ಡ್ ಇಸ್ ಎ ಕಲೆಕ್ಷನ್ ಆಫ್ ಲೆಟರ್ಸ್, ಸೆಂಟೆನ್ಸ್ ಇಸ್ ಎ ಕಲೆಕ್ಷನ್ ಆಫ್ ವರ್ಡ್ಸ್, ಪ್ಯಾರಾಗ್ರಾಫ್ ಇಸ್ ಎ ಕಲೆಕ್ಷನ್ ಆಫ್ ಸೆಂಟೆನ್ಸ್. ಅದೇ ರೀತಿ ಇಲ್ಲಿ ಪೈಥನ್ ಸ್ಟ್ರಿಂಗ್ ಇಸ್ ಎ ಕಲೆಕ್ಷನ್ ಆಫ್ ಎವ್ರಿ ಕ್ಯಾರೆಕ್ಟರ್, ಅದು ಸಹ ಸ್ಟ್ರಿಂಗ್ ಏನೆ. ಬಟ್ ದೆನ್ ಇಲ್ಲಿ ಇವಾಗ ನಾನು ನೇಮ್ ತಗೋತೀನಿ, ನೇಮ್ ಏನು ನಂದು ಚಂದನ್ ಅಲ್ವಾ, ಸೊ ಚಂದನ್ ಅಂತ ನೇಮ್ ತಗೋತೀನಿ, ಚಂದನ್. ಓಕೆ, ದೆನ್ ಇವಾಗ ಫಾರ್ ಲೆಟರ್ ಇನ್ ನೇಮ್, ಪ್ರತಿಯೊಂದು ಲೆಟರ್ಗೂ ಫಸ್ಟ್ ಸಿ ಬರುತ್ತೆ, ನೆಕ್ಸ್ಟ್ ಎಚ್ ಬರುತ್ತೆ, ಎ ಬರುತ್ತೆ, ಅವಾಗ ಪ್ರಿಂಟ್ ಮಾಡು ಲೆಟರ್ನ. ಓಕೆ, ಲೆಟರ್ನ ಪ್ರಿಂಟ್ ಮಾಡು ಅಂತ ಹೇಳ್ತೀನಿ. ನಾನು ರನ್ ಮಾಡಿದ್ರೆ ನೋಡಿ, CHANDAN ಅಂತ ಬಂತು. ನನಗೆ ಈ ರೀತಿ ನನಗೆ ಲೆಟರ್ನ ಪ್ರಿಂಟ್ ಮಾಡಬೇಡ, ಪ್ರತಿ ಸಲ ಎರಡೆರಡು ಈಗ ಸಿ ಅಂತ ಬಂದರೆ ಸಿ ಅಂತ ಪ್ರಿಂಟ್ ಮಾಡು, ಹೆಚ್ ಅಂತ ಬಂದರೆ ಹೆಚ್ ಅಂತ ಪ್ರಿಂಟ್ ಮಾಡು ಅಂತ ಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ, ಇಲ್ಲಿ ಸ್ಟಾರ್ ಹಾಕಿ. ಸೊ ಪ್ರತಿ ಸಲ ನಿಮಗೆ ಲೆಟರಲ್ಲಿ ಒಂದೊಂದು ಲೆಟರ್ ಸಿಗ್ತಾ ಇದೆ, ಸ್ಟಾರ್ ಹಾಕಿ ನೀವು 2 ಹಾಕಿದ್ರೆ ಏನಾಗುತ್ತೆ, ನಾನು ಅವಾಗಲೇ ಹೇಳ್ಕೊಟ್ಟಿದ್ದೀನಿ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಬರುತ್ತಲ್ವಾ. ಸೊ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಎಲ್ಲ CHHAA ಏನೇನಂತ ಬಂತು. ಸೊ ನಾನು ಏನಾದರೂ ಇಲ್ಲಿ 5 ಅಂತ ಕೊಟ್ಟರೆ ಏನಿಲ್ಲ, 5 ಟೈಮ್ಸ್ ಬರುತ್ತೆ. ಓಕೆ, ಸೊ CHHAANNDAN ಬಂತು. ಈಗ ಇನ್ನೊಂದು ನಿಮಗೆ ಒಂದು ಈಸಿ ಟ್ರಿಕ್ ಬರುತ್ತೆ ಇಲ್ಲಿ, ಏನು ಗೊತ್ತಾ, ಇವಾಗ ಇಲ್ಲಿ ಏನು ನೋಡಿದ್ರಲ್ಲ, ನಮಗೆ CHAN ಎಲ್ಲ 4-5 ಸಲನೇ ಆಗ್ತಿದೆ. ಬಟ್ ನನಗೆ ಸಿ 1 ಸಲ ಆಗಬೇಕು, ಹೆಚ್ 2 ಸಲ ಆಗಬೇಕು, ಎ 3 ಸಲ ಆಗಬೇಕು. ಸೊ ಬೇಸಿಕಲಿ ಅದರ ಪೊಸಿಷನ್ ಟೈಮ್ಸ್ ಅದಾಗಬೇಕು. ಸೊ ಸಿ ಫಸ್ಟ್ ಪೊಸಿಷನ್ ಇದೆ, 0th ಇಂಡೆಕ್ಸ್ ಅಲ್ಲಿ ಇದೆ. ಬಟ್ ನಾನು ಪೊಸಿಷನ್ ಲೆಕ್ಕ ತೆಗಿತಾ ಇದ್ದೀನಿ. ಸೊ ಸಿ 1 ಸಲ, ಹೆಚ್ 2 ಸಲ, ಎ 3 ಸಲ ಈ ತರ ಬರಬೇಕು ಅಂದ್ರೆ ಇಲ್ಲಿ ನಮಗೆ ಐ ಅಂದ್ರೆ ಆ ವ್ಯಾಲ್ಯೂ ಸಿಕ್ತಿಲ್ವಲ್ಲ, ಅದನ್ನ ಆಕ್ಸೆಸ್ ಮಾಡೋಕ್ಕೆ ಏನು ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ಒಂದು ಫಂಕ್ಷನ್ ಇದೆ ಆಯ್ತಾ. ಸೊ ಇದನ್ನ ಎನ್ಯೂಮರೇಟ್ ಅಂತ, ಲೈಕ್ ಇಲ್ಲಿ ಏನು ನೀವು ಕಲೆಕ್ಷನ್ ತಗೋತೀರಾ ನೋಡಿ, ಫಾರ್ ಡ್ಯಾಶ್ ಇನ್ ಇದನ್ನ ತಗೋತಿರಲ್ಲ. ಸೊ ಇಲ್ಲಿ ಈ ಕಲೆಕ್ಷನ್ ತಗೋಬೇಕಾದ್ರೆ ಅದನ್ನ ಒಂದು ಫಂಕ್ಷನ್ ಒಳಗೆ ಪಾಸ್ ಮಾಡಿ. ಸೊ ಎನ್ಯೂಮರೇಟ್ ಅಂತ, ಸೊ ENUMERATE ಎನ್ಯೂಮರೇಟ್ ಒಳಗೆ ಪಾಸ್ ಮಾಡಿದಾಗ ನಿಮಗೆ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಸಿಗಲ್ಲ. ಸೊ ಚಂದನ್ ಅನ್ನೋದನ್ನ ಅದು ಯಾವ ತರ ಮಾಡ್ಕೊಳ್ಳೋದು ಗೊತ್ತಾ, ಲೈಕ್ ಇಂಟರ್ನಲ್ಲಿ ಹೆಂಗಾಗೋದು ಗೊತ್ತಿಲ್ಲ. ಬಟ್ ದೆನ್ ಬೇಸಿಕಲಿ ಅದು ಒಂದು ಲಿಸ್ಟ್ ಆಗಿ ಮೊದಲು ಸಿ ಬರ್ತಿತ್ತು, ನೆಕ್ಸ್ಟ್ ಹೆಚ್ ಬರ್ತಿತ್ತು, ನೆಕ್ಸ್ಟ್ ಎ ಬರ್ತಿತ್ತು, ಹಿಂಗೆ ಬರ್ತಿತ್ತು. ಬಟ್ ದೆನ್ ಇವಾಗ ಏನು ಮಾಡುತ್ತೆ, ಸಿ ಅಂತ ಹಾಕಿ ಸಿದ್ರು ಇಂಡೆಕ್ಸ್ 0, ನೆಕ್ಸ್ಟ್ ಹೆಚ್ ಅಂತ ಹಾಕಿ ಹೆಚ್ದ್ರು ಇಂಡೆಕ್ಸ್ 0. ಸೊ ಈ ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ ಇದರಲ್ಲಿ. ಸೊ ಹಂಗೆ ಸಿಗ್ಬೇಕಾದ್ರೆ ನೀವು ಬರೀ ಲೆಟರ್ ಅಂತ ತಗೊಂಡ್ರೆ ಈ ಟೋಟಲ್ ಸಿಗುತ್ತೆ. ನಮಗೆ ಟೋಟಲ್ ಆಗಿ ಬೇಕಾಗಿಲ್ಲ, ನಮಗೆ ಅಲ್ಲಿ ಇಂಡೆಕ್ಸ್ ಸಹ ಬೇಕು. ಸೊ ಬೇಸಿಕಲಿ ಇದು ಹಿಂಗಲ್ಲ. ಸೊ ಇಲ್ಲಿ 0 ಅಂತ ಬರುತ್ತೆ ಫಸ್ಟ್, ನೆಕ್ಸ್ಟ್ ಇಲ್ಲಿ 1. ಓಕೆ, ಇದು ಇಂಡೆಕ್ಸ್ ಆಯ್ತಾ. ಸೊ ಇದರ ಇಂಡೆಕ್ಸ್ ಫಸ್ಟ್ ಬಂದು ಅದ್ರ ಜೊತೆಗೆ ಅದ್ರಲ್ಲಿ ಏನಿದೆ ಲೆಟರ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಇಂಡೆಕ್ಸ್ ಅನ್ನು ಇನ್ನೊಂದು ತಗೊಂಡು ಕಾಮಾ ಅಂತ ತಗೋಬಹುದು ನೋಡಿ, ಈ ತರನೇ. ಸೊ ಇದನ್ನ ಅನ್ಪ್ಯಾಕಿಂಗ್ ಅಂತ ಅಂತೀವಿ. ಅನ್ಪ್ಯಾಕಿಂಗ್ ಅಂದ್ರೆ ಏನೋ, ಯಾವುದೋ ಒಂದು ಟಪಲ್ ಇದೆ ಅಂತ ಅನ್ಕೊಳ್ಳಿ, 1,2 ಅಂತ. ಇದನ್ನ ಎಗೆ ಇದನ್ನ ಬಿಗೆ ಅಸೈನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಿದ್ವು, A,B ಸ್ವಾಪ್ ಮಾಡ್ಬೇಕಾದ್ರೆ ನೀವು ಮಾಡಿದ್ರಿ ಈ ತರ. ಸೊ ಹಿಂಗ್ ಮಾಡ್ಬೋದಲ್ವ. ಅದೇ ರೀತಿ ಇಲ್ಲೂ ಸಹ ಅಲ್ಲಿ ಇಂಡೆಕ್ಸ್ ಮತ್ತೆ ಆ ಪರ್ಟಿಕ್ಯುಲರ್ ಲೆಟರ್ ಬರ್ಬೇಕಾದ್ರೆ ನಾವು ಅದನ್ನ ಅನ್ಪ್ಯಾಕ್ ಮಾಡ್ತಾ ಇದೀವಿ. ಸೊ ಒಳಗಡೆ ನಮ್ಗೆ ಆ ಪ್ರತಿಯೊಂದು ಇಟ್ರೇಷನ್ ಅನ್ನು ಇಂಡೆಕ್ಸು ಸಿಗುತ್ತೆ ಮತ್ತೆ ಲೆಟರ್ ಸಿಗುತ್ತೆ. ಸೊ ಲೆಟರ್ ಸ್ಟಾರ್ ಇಂಡೆಕ್ಸ್ ಮಾಡಿದ್ರೆ ಏನಾಗುತ್ತೆ, ಸೊ ಇಂಡೆಕ್ಸ್ ಫಸ್ಟ್ 0 ಇರುತ್ತೆ, ಫಸ್ಟ್ ಲೆಟರ್ ಸಿ. ಸೊ ಅವಾಗ ಏನಾಗುತ್ತೆ, ಸಿ ಲೆಟರ್ಗೆ 0 ಇಂಡೆಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಸಿ ಬರೋದೇ ಇಲ್ಲ. ಬಟ್ ದೆನ್ ನಮ್ಗೆ ಏನಾಗಬೇಕು, ಇಲ್ಲಿ ಸಿ 1 ಸಲ ಬರಬೇಕು. ಲೈಕ್ ಪೊಸಿಷನ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಅಷ್ಟೇ, ತುಂಬಾನೇ ಸಿಂಪಲ್. ಈಗ ನಾನು ರನ್ ಮಾಡಿದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ. ಸಿ 1 ಸಲ, ಹೆಚ್ಚು 2 ಸಲ, ಎ 3 ಸಲ. ಲೈಕ್ ಬೇಸಿಕಲಿ ಇಲ್ಲಿ ನಿಮ್ಗೆ ನಾನು ಎನ್ಯೂಮರೇಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಎನ್ಯೂಮರೇಟ್ ನ ಹಾಕಿದಾಗ ಈ ಇಂಡೆಕ್ಸ್ ಮತ್ತೆ ಲೆಟರ್ ಅಂತ ನೀವು ಅನ್ಪ್ಯಾಕ್ ಮಾಡ್ಬೋದು. ಇದು ಯಾವಾಗ್ಲೂ ಇಂಡೆಕ್ಸ್ ಲೆಟರೇ ಅಂತಾನೆ ಅಲ್ಲ. ಇಲ್ಲಿ ಈಗ ಲೆಟರ್ ಬದಲು ನೀವು ಏನೋ ಒಂದು, ಈಗ ಒಂದು ಲಿಸ್ಟ್ ತಗೊಂಡಿರ್ತೀನಿ ಅಂತ ಅನ್ಕೊಳ್ಳಿ, L ಈಕ್ವಲ್ಸ್ 112 ಏನೋ ಒಂದು ಇನ್ನೇನೋ ತಗೊಂಡಿರ್ತೀನಿ ಅಂತ ಅನ್ಕೊಳ್ಳಿ. ಬಟ್ ಬೇಸಿಕಲಿ ನಾವು ಇಲ್ಲಿ ಪ್ರಿಂಟ್ ಮಾಡಬೇಕು. ಏನ ಪ್ರಿಂಟ್ ಮಾಡೋಣ, ಈಗ ನಿಮ್ಗೆ ಇನ್ನ ಸಿಂಪಲ್ ಮಾಡಬೇಕು ಅಂದ್ರೆ ಇದನ್ನ ಒಂದು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತಗೊಂಡು, ಸೊ ಇಲ್ಲೇನ್ ತಗೊಳ್ಳೋಣ, ಲೆಟರ್ ಅಲ್ಲ ಇಲ್ಲಿ ನಮ್ ಅಂತ ತಗೋಣ. ಸೊ ಅದನ್ನ ನೀವು ಲೆಟರ್ ಅಂತ ತಗೊಂಡ್ರು ಬರುತ್ತೆ. ಬೇಸಿಕಲಿ ಅದು ವೇರಿಯೇಬಲ್ ನೇಮ್ ಅಷ್ಟೇ. ಇದನ್ನ ಎಲ್ ಅಂತ ಪಾಸ್ ಮಾಡ್ತೀನಿ. ಅಂಡ್ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಪ್ರತಿಯೊಂದು ಇಂಡೆಕ್ಸ್ ಅಲ್ಲೂ ಇದಿದೆ ಅಂತ ಹೇಳೋಣ. ಸೊ ನಮ್ ಈಸ್ ಇನ್ ಇಂಡೆಕ್ಸ್, ಸೊ 0th ಇಂಡೆಕ್ಸ್ ಅಂತ ಹೇಳೋಣ. ಸೊ ಇದೇನ್ ರನ್ ಮಾಡಿದಾಗ ಏನ್ ಬರುತ್ತೆ ಅಂತ ನೋಡ್ಬಿಡೋಣ. ಸೊ ನಾನು ರನ್ ಮಾಡಿದ್ದೀನಿ ನೋಡಿ, 12 1 3 2 3 ಇವೆಲ್ಲ ಇದೆ ಅಲ್ವಾ. 12 ಈಸ್ ಇನ್ 0th ಇಂಡೆಕ್ಸ್, 1 3 2 3 ಇಸ್ ಇನ್ 1th ಅಂದ್ರೆ ಫಸ್ಟ್ ಇಂಡೆಕ್ಸ್, ಇದು ಸೆಕೆಂಡ್ ಇಂಡೆಕ್ಸ್ ಅಂದ್ರೆ ಆ ತರ ಬರ್ಸಿದ್ದೀನಿ ನೋಡಿ. ಸೊ ನಿಮ್ಗೆ ಬೇಸಿಕಲಿ ಪ್ರತಿ ಒಂದ್ಸಲ ಲೂಪ್ ರನ್ ಆದಾಗ್ಲೂ ಅದರ ಇಂಡೆಕ್ಸ್ ಮತ್ತೆ ಅಲ್ಲಿ ಏನ್ ಎಲಿಮೆಂಟ್ ಇದೆ ಅದು ಬರಬೇಕು ಅಂದ್ರೆ ನೀವು ಎನ್ಯೂಮರೇಟ್ ನ ಯೂಸ್ ಮಾಡ್ತೀರಾ. ಅದನ್ನ ಸಹ ಕಲ್ತಿದ್ದೀರಾ. ಯಾವುದೇ ರೀತಿಯ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇವಾಗ ನೋಟ್ಸ್ ಹೋಗೋಣ, ನೆಕ್ಸ್ಟ್ ಏನಿತ್ತಂತ. ಸೊ ಲೂಪಿಂಗ್ ಓವರ್ ಸ್ಟ್ರಿಂಗ್ಸ್ ಮಾಡ್ಕೊಟ್ಟಿದ್ದೀನಿ.
ನೆಕ್ಸ್ಟ್ ನೆಸ್ಟೆಡ್ ಫಾರ್ ಲೂಪ್ಸ್ ಬರೋಣ. ಅದಕ್ಕಿಂತ ಮೊದಲು ನೀವು ಬ್ರೇಕ್ನ ಯೂಸ್ ಮಾಡಬೇಕು ಅಂದ್ರೂ ನೀವು ಯೂಸ್ ಮಾಡ್ಬೋದು. ನಾನು ವೈಲ್ ಲೂಪಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬ್ರೇಕ್ನ ಹೇಗೆ ಯೂಸ್ ಮಾಡ್ಬೋದು ಅಂತ. ಇಲ್ಲೂ ಸಹ ನೀವು ಯೂಸ್ ಮಾಡಬೇಕು ಅಂದರೆ ನೀವು ಮಾಡ್ಕೊಳ್ಳಿ ಆಯಿತಾ. ಲೈಕ್ 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 ನೀವು ಇದನ್ನ ಲೈಕ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಇದನ್ನ ಬ್ರೇಕ್ನ ಯೂಸ್ ಮಾಡ್ಬೋದು. ವೈಲಲ್ಲಿ ಹೇಗೆ ಯೂಸ್ ಮಾಡಿದ್ರಿ ಹಾಗೇನೆ ಒಂದು ಕಂಡೀಷನ್ ಸಿಕ್ಕಿದ ತಕ್ಷಣ ಅಲ್ಲಿ ಬ್ರೇಕ್ ಆಗೋ, ಲೂಪ್ ಮುರಿದೋಗು ಅಂದರೆ ನೀವು ಮುರಿದಾಕ್ಬಿಡ್ಬೋದು. ನೀವು ವೈಲ್ ಲೂಪ್ನ ನೋಡಿದರೆ ಬ್ರೇಕ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಮಾಡ್ತಿಲ್ಲ. ನೆಕ್ಸ್ಟ್ ಕಂಟಿನ್ಯೂನು ಹಾಗೆ. ಸೊ ಕಂಟಿನ್ಯೂ ಅಂದರೆ ಆ ಇಟ್ರೇಷನ್ ಅಲ್ಲಿ ಈಗ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಅಂತ ಹೋಗ್ತಿದ್ದೀವಿ, ಆ ಸಿಟಿ ಏನಾದರೂ ಹುಬ್ಬಳ್ಳಿ ಆದರೆ ಅದನ್ನ ಪ್ರಿಂಟ್ ಮಾಡಬೇಡ ಅಂತ ಹೇಳಕ್ಕೆ, ಈ ಮುಂದೆ ಕೋಡ್ನ ಎಕ್ಸಿಕ್ಯೂಟ್ ಮಾಡಬೇಡ ಅಂತ ಹೇಳಕ್ಕೆ ಕಂಟಿನ್ಯೂ ಅಂತ ಹಾಕ್ಬಿಡ್ತೀವಿ. ಆಗ ಮುಂದೆ ಇರೋ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ, ಮತ್ತೆ ಇನ್ನೊಂದು ನೆಕ್ಸ್ಟ್ ಇಟ್ರೇಷನ್ಗೆ ಹೋಗುತ್ತೆ, ಅಂದ್ರೆ ಮಂಗಳೂರನ್ನ ಪ್ರಿಂಟ್ ಮಾಡಕ್ ಹೋಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬ್ರೇಕು ಕಂಟಿನ್ಯೂ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ಕೊಡಿನಿ, ಅದಕ್ಕೋಸ್ಕರ ಮತ್ತೆ ಅದನ್ನ ತೆಗಿತಿಲ್ಲ, ಸುಮ್ಮನೆ ಲೆಂದಿ ಆಗುತ್ತೆ. ಅದನ್ನೇ ನೀವು ನೋಡಿ ಮತ್ತೆ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಎನ್ಯೂಮರೇಟ್ನ ನಿಮಗೆ ಹೇಳ್ಕೊಟ್ಟೆ. ಎನ್ಯೂಮರೇಟ್ ಏನು ಇಂಡೆಕ್ಸ್ನ ಕೊಡುತ್ತೆ ಅಂಡ್ ಪ್ರತಿಯೊಂದು ಎಲಿಮೆಂಟ್ನ ಕೊಡುತ್ತೆ. ಸೊ ನೀವು ಅದನ್ನ ಆಕ್ಚುಲಿ ಆಕ್ಸೆಸ್ ಮಾಡ್ಕೋಬಹುದು ಒಳಗಡೆ ಇರೋ ಕೋಡ್ ಬ್ಲಾಕಲ್ಲಿ. ಅಂಡ್ ಈ ಕೋಡ್ ಬ್ಲಾಕಲ್ಲಿ ನೀವು ಪ್ರಿಂಟ್ನೇ ಬರೀಬೇಕಾ? ಯಾವಾಗಲೂ ಇಲ್ಲಿ ಬರೀ ಪ್ರಿಂಟ್ನೇ ಬರೀತೀರಾ ಅಂದರೆ ಪ್ರಿಂಟ್ ಅಷ್ಟೇ ಅಲ್ಲ, ನೀವು ಏನಾದರೂ ಬರೀರಿ. ಇಲ್ಲಿ ಮತ್ತೆ ನೀವು ಇಫ್ ಎಲ್ಸ್ ಹಾಕೊಂಡು ಏನೋ ಒಂದು ಮಾಡೋದಾಗಿರಲಿ, ಅಥವಾ ಇನ್ನೊಂದು ವೇರಿಯೇಬಲ್ನ ಇನಿಷಿಯಲೈಸ್ ಮಾಡ್ಕೊಂಡು ಅದಕ್ಕೇನೋ ಮಾಡೋದಾಗಿರಲಿ, ಏನಾದರೂ ಮಾಡ್ಬೋದು. ಸೊ ಬೇಸಿಕಲಿ ಇಫ್ ಲೈಕ್ ಇಂಡೆಂಟೇಷನ್ ನೋಡಿ, ಇಂಡೆಂಟೇಷನ್ ಕೊಟ್ಟ ತಕ್ಷಣ ಈ ಫುಲ್ ಕೋಡ್ ಬ್ಲಾಕು ಇದ್ರೊಳಗೆ ಬರುತ್ತೆ, ಈ ಲೂಪ್ ಒಳಗೆ ಬರುತ್ತೆ. ಸೊ ಅದು ಗೊತ್ತು ಅಂತ ಅನ್ಕೋತೀನಿ. ಓಕೆ, ಇವಾಗ ನೆಕ್ಸ್ಟ್ ಯೂಸಿಂಗ್ ಎಲ್ಸ್ ವಿತ್ ಫಾರ್ ಲೂಪ್ಸ್. ಇದು ಏನು ಮಾಡುತ್ತೆ ಗೊತ್ತಾ? ಫಾರ್ ಲೂಪ್ಸ್ ಅಲ್ಲಿ ಎಲ್ಸ್ ಯೂಸ್ ಮಾಡಿದ್ರೆ, ಈಗ ನಾನು ಅದನ್ನ ಈಸಿಯಾಗಿ ಮಾಡಬೇಕು ಅಂದರೆ ಫಾರ್ ನಮ್ ಇನ್ ಎಲ್. ಓಕೆ, ಫಾರ್ ನಮ್ ಇನ್ ಎಲ್ ಪ್ರಿಂಟ್ ಮಾಡಿ ನಮ್ನ ಪ್ರಿಂಟ್ ಮಾಡಿದೆ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ, ಇಲ್ಲಿ ಏನು ಮಾಡುತ್ತೆ, 12, 1, 3, 2, 3, 14, 122ನ ಲೈಕ್ ಪ್ರಿಂಟ್ ಮಾಡಿಬಿಡುತ್ತೆ. ಬಟ್ ನಮಗೆ ಲೈಕ್ ಇಲ್ಲಿ ಪ್ರಿಂಟ್ ಆದಮೇಲೆ, ಎಲ್ಲ ಪ್ರಿಂಟ್ ಆದಮೇಲೆ ಎಲ್ಲ ಮುಗೀತು ಅಂತ ಹೇಳಬೇಕು, ಡನ್ ವಿತ್ ಎವ್ರಿಥಿಂಗ್ ಅಂತ. ಅವಾಗ ಏನು ಮಾಡ್ತೀರಾ, ಫಾರ್ ಹಾಕಿ ಇಲ್ಲಿ ಎಲ್ಸ್ ಹಾಕ್ತೀರಾ. ಇಫ್ ಆದಮೇಲೆ ಎಲ್ಸ್ ಹಾಕ್ತಿದ್ರಲ್ಲ, ಅದೇ ರೀತಿ ಫಾರ್ ಲೂಪ್ ಆದಮೇಲೆ ಎಲ್ಸ್ ಹಾಕ್ತೀರಾ. ಇದು ಹೊರಗಡೆ ಇರಬೇಕು, ಇಂಡೆಂಟೇಷನ್ ಕೊಡಬಾರ್ದು ಎಲ್ಸ್ಗೆ. ಎಲ್ಸ್ ಹಾಕ್ಬಿಟ್ಟು ಪ್ರಿಂಟ್ ಮಾಡ್ತೀರಾ ಆಲ್ ಪ್ರಿಂಟೆಡ್ ಅಂತ, ಏನೋ ಆಲ್ ಪ್ರಿಂಟೆಡ್ ಅಂತ ಪ್ರಿಂಟ್ ಮಾಡ್ತೀರಾ. ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ, ಆಲ್ ಪ್ರಿಂಟೆಡ್ ಅಂತ ಬರುತ್ತೆ, ಅದಕ್ಕಿಂತ ಮೊದಲು ಎಲ್ಲ ಪ್ರಿಂಟ್ ಆಗಿರುತ್ತೆ. ಇದು ಏನಕ್ಕೆ ಬೇಕು ಅಂತ ನೀವು ಕೇಳ್ಬೋದು. ಸೊ ಬೇಸಿಕಲಿ ನೀವು ಹಿಂಗೂ ಹಾಕ್ಬೋದಾಗಿತ್ತಲ್ವಾ, ಲೈಕ್ ಇದನ್ನ ಕ್ಲೋಸ್ ಮಾಡಿ ಇಲ್ಲಿ ಹಾಕಿದ್ರು ನೋಡಿ, ಹಿಂಗೆ ರನ್ ಮಾಡಿದ್ರು ಅದು ಸೇಮ್ ಔಟ್ಪುಟ್ ಕೊಡುತ್ತೆ. ನಾನು ತೋರಿಸ್ಬಿಡ್ತೀನಿ ನಿಮಗೆ ನೋಡಿ, ಸೇಮ್ ಔಟ್ಪುಟ್ ಇದೆ. ಬಟ್ ದೆನ್ ಇಲ್ಲಿ ಸಿಂಪಲ್ ಇದಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇಫ್ ನಮ್ ಈಕ್ವಲ್ ಟು 14 ಅಲ್ಲಿಗೆ ಬ್ರೇಕ್ ಆಗ್ಬಿಡು ಅಂತ ಹೇಳ್ತೀವಿ. ಓಕೆ, 14 ಸಿಕ್ಕಿದ ತಕ್ಷಣ ಅಲ್ಲಿಗೆ ಬ್ರೇಕ್ ಆಗ್ಬಿಡು ಅಂತ. ಆಗ ನಾನು ರನ್ ಮಾಡಿದ್ರೆ ನೋಡಿ ಏನಾಗಿದೆ, 14 ಸಿಕ್ತು, ಆದರೂ ಆಲ್ ಪ್ರಿಂಟೆಡ್ ಅಂತ ಬರ್ತಿದೆ. ನಂಗೆ ಆಲ್ ಪ್ರಿಂಟೆಡ್ ಅವಾಗ ಬೇಕಾಗಿಲ್ಲ. ಅವಾಗ ಏನು ಮಾಡ್ತೀನಿ, ಇದನ್ನ ಎಲ್ಸ್ ಒಳಗೆ ಹಾಕ್ತೀನಿ. ಸೊ ಎಲ್ಸ್ ಒಳಗೆ ಹಾಕಿದ್ರೆ ಏನು, ನೀವೇನಾದರೂ ಬ್ರೇಕ್ ಮಾಡಿದ್ರೆ, ಸೊ ಬ್ರೇಕ್ ಆಗಿದ್ರೆ ಅದು ಆಲ್ ಪ್ರಿಂಟೆಡ್ ಅಂತ ಪ್ರಿಂಟ್ ಆಗಲ್ಲ ನೋಡಿ. ಸೊ ಒಳಗಡೆ ಮಧ್ಯದಲ್ಲಿ ಬ್ರೇಕ್ ಆಗೋಗಿದೆ, ಲೂಪ್ ಮುರಿದೋಗಿದೆ, ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಆಯಿತು ಎಲ್ಲ ಆಯಿತು ಅಂತ ಹೇಳಲ್ಲ. ಸೊ ಅದಕ್ಕೋಸ್ಕರ ಎಲ್ಸ್ನ ಯೂಸ್ ಮಾಡ್ತೀವಿ. ಇದ್ರೂ ಸಹ ಯೂಸ್ ಕೇಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತುಂಬಾನೇ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಲೈಕ್ ನಿಮಗೆ ಮೋಸ್ಟ್ಲಿ ನೀವು ಕಾಂಪ್ಲೆಕ್ಸ್ ಅನ್ಸಿರ್ಬೋದು, ಅವಾಗ ನೀವು ಏನೂ ಮಾಡೋಕ್ಕಾಗಲ್ಲ, ಲೂಪೇ ನಿಮಗೆ ಅದರ ಆನ್ಸರ್ ಕೊಡುತ್ತೆ. ಸೊ ಲೂಪ್ ಅಂದರೆ ಏನು, ಮತ್ತೆ ಮತ್ತೆ ಮಾಡೋದು. ಸೊ ರಿಪಿಟೇಟಿವ್ಲಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ತೀರಾ. ಲೈಕ್ ತುಂಬಾನೇ ಲೈಕ್ ಕಂಪ್ಲೀಟ್ಲಿ ಪರ್ಫೆಕ್ಟ್ ಯಾರು ಆಗೋಕ್ಕಾಗಲ್ಲ ಆಯ್ತಾ, ನಾನು ಪರ್ಫೆಕ್ಟ್ ಅಲ್ಲ ಕಂಪ್ಲೀಟ್ಲಿ. ಸೊ ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಏನಾದರೂ ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಥರ, ಅಥವಾ ನಿಮ್ಮದೇ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡೋ ಥರ ಆದರೆ ಸಾಕು. ಅದೇನೇ ಆಲ್ಮೋಸ್ಟ್ ಲೈಕ್ ಮೋರ್ ದ್ಯಾನ್ ಎನಫ್ ಆಯ್ತಾ. ಇವಾಗ ಅದು ಸಹ ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನಾವು ನೆಸ್ಟೆಡ್ ಲೂಪ್ಸ್ನ ತಿಳ್ಕೊಂಡು, ಲೈಕ್ ನೆಸ್ಟೆಡ್ ಲೂಪ್ಸ್ ಕಲ್ತ್ಕೋಬೇಕಾಗಿತ್ತಲ್ವಾ. ನೋಡಿ, ನೆಸ್ಟೆಡ್ ಲೂಪ್ಸಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ ಅನ್ನೋ ಎಕ್ಸಾಂಪಲ್ನ ಮಾಡ್ತಾ ಇರ್ತೀವಿ. ಸೊ ಅದನ್ನು ಮುಂದೆ ನೋಡ್ತೀವಿ. ಅದಕ್ಕಿಂತ ಮೊದಲು ಇನ್ನೊಂದು ಟಾಪಿಕ್ ಮಿಸ್ ಆಗಿದೆ. ಸೊ ನಾವು ಲಿಸ್ಟ್ ಮೇಲೆ ಇದು ಮಾಡ್ತಿದ್ವು ಅಲ್ವಾ, ಇಲ್ಲಿವರೆಗೂ ಲಿಸ್ಟ್ ಮೇಲೆ ನಾವು ಇಟ್ರೇಟ್ ಮಾಡ್ತಿದ್ವು. ಇವಾಗ ಡಿಕ್ಷನರಿನ ತಗೊಳ್ಳೋಣ. ಒಂದು ಡಿಕ್ಷನರಿ ತಗೋತೀನಿ. ಡಿಕ್ಷನರಿ ತಗೊಂಡು ನೇಮ್ ಏನೋ ಇದ್ರದ್ದು ಚಂದನ್ ಅಂತ ತಗೋತೀನಿ. ಓಕೆ, ನೇಮ್ ಚಂದನ್ ಅಂತ ತಗೊಳ್ತೀನಿ. ಓಕೆ, ನೆಕ್ಸ್ಟ್ ಏಜ್ ಏನು ನಂದು 22. ಓಕೆ, ಈ ವಿಡಿಯೋ ಮಾಡ್ಬೇಕಾದ್ರೆ 22 ಆಯಿತಾ. ಸೊ ಏಜ್ 22. ನೆಕ್ಸ್ಟ್ ಇನ್ನೇನು ಬೇಕು, ನಂದು ಇನ್ಕಮ್ ಏನು, ₹1. ಓಕೆ, ₹1 ಅಂತ ಹಾಕ್ತೀನಿ. ಈಗ ನನಗೆ ಪ್ರತಿ ಸಲನೂ ಹೆಂಗೆ ಇಂಡೆಕ್ಸು ಮತ್ತು ಇದು ಬರ್ತಿತ್ತು, ಎನ್ಯೂಮರೇಟಲ್ಲಿ ಏನು ಬರ್ತಿತ್ತು, ಈ ಲೈಕ್ ಫಾರ್ ಇಂಡೆಕ್ಸ್ ಕಾಮ ನೇಮ್ ಇನ್ ಎನ್ಯೂಮರೇಟ್ ಅಂತ ತಗೋತಿದ್ವು ನೋಡಿ, ಎನ್ಯೂಮರೇಟ್ ಅಂತ ಹೇಳ್ಕೊಟ್ಟೆ. ಅದೇ ರೀತಿ ಇಲ್ಲೂ ನಿಮಗೆ 2 ಐಟಮ್ಸ್ ಬರುತ್ತೆ, ನೇಮು ಮತ್ತೆ ಚಂದನ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ನೇಮು ಮತ್ತೆ ಚಂದನ್ ಬರ್ತಿದೆ ಅಂದರೆ ಅದನ್ನ ಹೇಗೆ ತಗೋಬೇಕು, ಇಲ್ಲಿ ಕೀ ಮತ್ತೆ ವ್ಯಾಲ್ಯೂ ಅಂತ ತಗೋತೀವಿ. ಲೈಕ್ ಈ ನೇಮ್ನ ನೀವು ಇಂಡೆಕ್ಸ್ ಅಂತ ಇಟ್ಟರು ಆಗುತ್ತೆ, ಬಟ್ ಆಕ್ಚುಯಲ್ ವೇರಿಯೇಬಲ್ ನೇಮಿಂಗ್ ಕೊಡಬೇಕಾದ್ರೆ ಬೇರೆಯವ್ರಿಗೆ ಅರ್ಥ ಆಗಬೇಕು ಅಂದರೆ, ಅದನ್ನ ಡಿಕ್ಷನರಿಯಿಂದ ತಗೋತಿದ್ದೀವಿ ಅಂತ ಅರ್ಥ ಮಾಡಿಸ್ಬೇಕು ಅಂದರೆ
ನಾವು ಇಲ್ಲಿ ಕೀ ವ್ಯಾಲ್ಯೂ ಅಂತ ತಗೋತೀವಿ. ಓಕೆ, ಕೀ ವ್ಯಾಲ್ಯೂ ಇನ್ ಡಿ ಅಂತ ತಗೊಂಡು ಪ್ರಿಂಟ್ ಮಾಡಿದ್ರೆ, ಸೊ ಇದು ರನ್ ಆಗಲ್ಲ, ನಾನು ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟು. ಸೊ ಕೀನ ಫಸ್ಟು ಪ್ರಿಂಟ್ ಮಾಡ್ತೀನಿ, ಅದಾದಮೇಲೆ ಒಂದು ಸ್ಪೇಸ್ ಕೊಟ್ಟು ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಓಕೆ, ಈ ರೀತಿ ಸರ್ ನೀವು ಪ್ರಿಂಟ್ ಮಾಡ್ಬೋದು. ನಾನು ರನ್ ಮಾಡಿದ್ರೆ ಎರರ್ ಬರುತ್ತೆ. ಓಕೆ, ವ್ಯಾಲ್ಯೂ ಎರರ್, ಟೂ ಮೆನಿ ವ್ಯಾಲ್ಯೂಸ್ ಟು ಅನ್ಪ್ಯಾಕ್, ಎಕ್ಸ್ಪೆಕ್ಟೆಡ್ ಟು ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ಎರಡನ್ನ ಅನ್ಪ್ಯಾಕ್ ಮಾಡಿ ಅಂತ ಹೇಳ್ತಿದ್ದೀರಾ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಈ ಡಿಕ್ಷನರಿನ ಲೈಕ್ ಲಿಸ್ಟ್ ಆಫ್ ಟಪಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನ ಹೇಗೆ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಡಿ ಡಾಟ್ ಐಟಮ್ಸ್ ಅಂತ ಕೊಟ್ಟರೆ ಇಲ್ಲಿ ಸೆಟ್ ಲೈಕ್ ಆಬ್ಜೆಕ್ಟ್ ಪ್ರೊವೈಡಿಂಗ್ ಅ ವಿ ಆನ್ ಡಿಕ್ಷನರೀಸ್ ಐಟಮ್ಸ್. ಓಕೆ, ಡಿ ಡಾಟ್ ಐಟಮ್ಸ್ ಅಂತ ತಗೋತೀನಿ. ಆಗ ಏನಾಗುತ್ತೆ, ಇದು ಬೇಸಿಕಲಿ ನಾನು ಪ್ರಿಂಟ್ ಮಾಡಿ ತೋರಿಸಿದ್ರೆ ನಿಮಗೆ ಪ್ರಿಂಟ್ ಮಾಡ್ತೀನಿ ಫಸ್ಟು ಡಿ ಡಾಟ್ ಐಟಮ್ಸ್ನ ಏನಿದೆ ಅಂತ ನಿಮಗೆ ಗೊತ್ತಾಗ್ಬಿಡ್ಲಿ. ಇದನ್ನ ನಾವು ಕಮೆಂಟ್ ಮಾಡಿರೋಣ ಅಲ್ಲಿವರೆಗೂ. ಓಕೆ, ಒನ್ ಸೆಕೆಂಡ್. ಸೊ ಇದನ್ನ ರನ್ ಮಾಡಿದ್ರೆ ನೋಡಿ ಡಿಕ್ಷನರಿ ಹೇಗಿತ್ತು, ಹಿಂಗಿದೆ ಅಲ್ವಾ ನೇಮ್ ಚಂದನ್ ಅಂತ. ಅದನ್ನ ಇದು ಲಿಸ್ಟ್ ಮಾಡಿದೆ. ಆ ಲಿಸ್ಟ್ ಒಳಗಡೆ ಪ್ರತಿಯೊಂದರಲ್ಲೂ ಟಪಲ್. ಸೊ ಅದರಲ್ಲಿ ಇಂಡೆಕ್ಸ್ ಮತ್ತೆ ಅದರ ಎಲಿಮೆಂಟ್ ಇರ್ತಿತ್ತು ಎನ್ಯೂಮರೇಟ್ ಅಲ್ಲಿ, ಅದೇ ರೀತಿ ಇಲ್ಲಿ ನೇಮು ಲೈಕ್ ಕೀ ವ್ಯಾಲ್ಯೂ ಆಗಿದೆ. ಈಗ ಇದ್ರ ಮೇಲೆ ಇಟರೇಟ್ ಮಾಡೋದು ತುಂಬಾನೇ ಸಿಂಪಲ್ಲು. ಸೊ ಹೆಂಗೆ ಮಾಡ್ತೀವಿ ಇದನ್ನ ನಾನು ಅನ್ಕಮೆಂಟ್ ಮಾಡಿ, ಇವಾಗ ನಿಮ್ಗೆ ಗೊತ್ತು ಹೇಗೆ ಕಾಣಿಸುತ್ತೆ ಅಂತ ಅದು. ಸೊ ಕೀಯಲ್ಲಿ ನೇಮ್ ಬಂದರೆ ವ್ಯಾಲ್ಯೂ ಅಲ್ಲಿ ಚಂದನ್ ಬಂದಿರುತ್ತೆ ಫಸ್ಟ್ ಇಟ್ರೇಷನ್ ಅಲ್ಲಿ. ಸೆಕೆಂಡ್ ಇಟ್ರೇಷನ್ ಅಲ್ಲಿ ಏಜ್ ಕೀ ಆಗಿರುತ್ತೆ, 22 ವ್ಯಾಲ್ಯೂ ಆಗಿರುತ್ತೆ. ಸೊ ಡಿ ಡಾಟ್ ಐಟಮ್ಸ್ ಅಂತ ಹಾಕಿದ್ರೆ ಇಲ್ಲಿ ಅದನ್ನ ತಗೊಳುತ್ತೆ. ಸೊ ನಾನು ರನ್ ಮಾಡಿದ್ರೆ ನೋಡಿ, ನೇಮ್ ಚಂದನ್, ಏಜ್ 22, ಇನ್ಕಮ್ 1 ರೂಪಿ ಅಂತ ಬರ್ತಾ ಇದೆ. ಸೊ ಅದಕ್ಕೆ ತುಂಬಾನೇ ಸಿಂಪಲ್ ಆಯ್ತಾ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಡಿಕ್ಷನರಿ ಮೇಲೆ ಹೇಗೆ ನೀವು ಫಾರ್ ಲೂಪ್ನ ಯೂಸ್ ಮಾಡ್ಬೋದು ಅಂತ ಸಹ ನೀವು ಕಲ್ತ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೆಸ್ಟೆಡ್ ಲೂಪ್ಸ್. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ಇರುತ್ತೆ ಈ ವಿಡಿಯೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಮತ್ತೆ ನಾವು ಫಾರ್ ಲೂಪ್ಸ್ ಬಗ್ಗೆ ವಾಪಸ್ ಬರ್ತೀವಿ, ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಾರ್ ಲೂಪ್ಸ್, ವೈಲ್ ಲೂಪ್ಸ್, ಲೂಪ್ಸ್ ಮತ್ತೆ ಕಂಡೀಷನ್ ಸ್ಟೇಟ್ಮೆಂಟ್ಸ್ ನೀವು ಸ್ವಲ್ಪ ಅರದ್ ಕುಡಿದ್ಬಿಟ್ರೆ ಮುಂದೆ ನೀವು ಏನೇ ಒಂದು ಮಾಡ್ಬೇಕಾದ್ರೂ ನಿಮಗೆ ಇದು ಲೈಕ್ ABCD ತರ ಬಂದ್ಬಿಡ್ಬೇಕು. ಅದಕ್ಕೋಸ್ಕರ ಹೇಳ್ತೀನಿ. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ನ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಇವಾಗ ನಾನು ಐಪ್ಯಾಡ್ಗೆ ಹೋಗೋಣ. ಸೊ ಎಸ್, ಒನ್ ಸೆಕೆಂಡ್. ಈ ಪೆನ್ ಒಂದೊಂದ್ಸಲ ಆನ್ ಆಗಲ್ಲ, ಆಯ್ತಾ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಏನು? 2 1s 2, 2 2s 4, ಮತ್ತೆ 2 3s 6, ಈ ರೀತಿ ಹಿಂಗೆ ಹೋಗ್ತಾ ಹೋಗುತ್ತೆ ಅಲ್ವಾ. ಲೈಕ್ ಇದನ್ನ ನಾವೆಲ್ಲ ಕಲ್ತಿದ್ದೀವಿ ಚಿಕ್ಕದ್ರಲ್ಲಿ. ಈಗಿನ ಕಾಲದ ಮಕ್ಕಳು ನೋಡಿ ಕಲಿಯಲ್ಲ ಇದನ್ನೆಲ್ಲ. ಬಟ್ ದೆನ್ ಓಕೆ, ನಾವು ಕಲ್ತಿದ್ದೀವಿ. ಓಕೆ, ಇದನ್ನ ನಾವು ಲೂಪ್ಸ್ ಯೂಸ್ ಮಾಡಿ ಪೈಥನ್ನಿಂದ ನಾವು ಪ್ರಿಂಟ್ ಮಾಡಿಸ್ಬೇಕು ಅಂದರೆ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒನ್ನಿಂದ ಲೈಕ್ ಇಷ್ಟನ್ನು ಮಾಡೋಕ್ಕೆ ಬರೀ ಒಂದೇ ಲೂಪ್ ಸಾಕು. ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಷ್ಟು ಮಾಡೋಕ್ಕೆ ಲೈಕ್ ನಿಮಗೆ ಲೈಕ್ ಇವಾಗ ಪಾಸ್ ಮಾಡಿ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ನೀವು ಮಾಡೋಕ್ಕಾಗುತ್ತಾ ಈ ಥರ ಟೇಬಲ್ಸ್. ಬರೀ 2 1s 2 ಮಾಡಿ ಸಾಕು. ಲೈಕ್ ಬೇರೆದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಅದು ಮಾಡೋಕ್ಕಾಗತ್ತೆ ಅಂದರೆ ಟ್ರೈ ಮಾಡಿ. ಆದಮೇಲೂ ಸಹ ಮತ್ತೆ ಬಂದು ಪ್ಲೇ ಮಾಡಿ ವಿಡಿಯೋನ. ಓಕೆ, ಲೈಕ್ ಆದಮೇಲೆ ವಿಡಿಯೋನ ಮತ್ತೆ ನೋಡಿ ಅಂತ ಹೇಳ್ತಿದ್ದೀನಿ ಬೇಸಿಕ್ಲಿ. ಇವಾಗ ನಾವು ಅದನ್ನ ಆ್ಯಕ್ಚುಲಿ ನಾವು ಕೋಡ್ ಮಾಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ಸೊ ಇವಾಗ ಏನು ಮಾಡ್ತಿದ್ದೀವಿ, ಫಾರ್ ಐ ಇನ್ ರೇಂಜ್ 1ಇಂದ ಸ್ಟಾರ್ಟ್ ಆಗಲಿ 11ಗೆ ಎಂಡ್ ಆಗಲಿ, ಇದು ಏನು ಪ್ರಿಂಟ್ ಮಾಡ್ತಿತ್ತು ನಮಗೆ, 1ಇಂದ 10 ತನಕ ಪ್ರಿಂಟ್ ಮಾಡ್ತಿತ್ತು. ಬಟ್ ನಮಗೆ 1ಇಂದ 10 ತನಕ ಬೇಡ. ಏನು ಬೇಕು ಅಂದರೆ ನಮಗೆ, ಸೊ ಎಫ್ ಸ್ಟ್ರಿಂಗ್ ತಗೋತೀನಿ, ಫಾರ್ಮ್ಯಾಟೆಡ್ ಸ್ಟ್ರಿಂಗು. ಸೊ 2x ಅಂತ ತಗೋತೀನಿ, ಎಕ್ಸ್ ಐ ಈಕ್ವಲ್ಸ್ 2 ಸ್ಟಾರ್ ಐ. ನೋಡಿ ಏನಿಲ್ಲ, ಇದರಲ್ಲಿ 2 ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ 2 ಇದು ಹಿಂಗೂ ಇಡೋದು ಬೇಕಾಗಿಲ್ಲ, ನಾವು ಆ್ಯಕ್ಚುಲಿ ಹಿಂಗೆ ಇಡ್ಬೋದು. 2xi ಅಂದರೆ ಏನು, ಐ ಪ್ರತಿ ಸಲ ಏನಾಗುತ್ತೆ, ಫಸ್ಟ್ 1 ಇರುತ್ತೆ, ನೆಕ್ಸ್ಟ್ 2 1s 2 × 1, 2 2s 2 × 2 ಹಿಂಗೆ ಪ್ರಿಂಟ್ ಆಗುತ್ತೆ. ಸೊ ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ 2 1s 2, 2 2s 4, 2 3s 6, ನೋಡಿ ಈ ಥರ ಟೇಬಲ್ಸ್ ಪ್ರಿಂಟ್ ಆಗಿದೆ. ಓಕೆ, ಇದು ಏನು ಟೇಬಲ್ಸ್ ಪ್ರಿಂಟ್ ಆಯಿತು, ಇದು ಒಂದು ಅಂದರೆ 2ಗೆ ಪ್ರಿಂಟ್ ಆಯಿತು. ಬಟ್ ನಮ್ಗೆ ಹೆಂಗೆ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, 1ಇಂದ 10 ತನಕ ಟೇಬಲ್ಸ್ನ ಬರ್ಕೊಂಡು ಬಾ. 1 ಹೇಳ್ತಿರಲ್ಲ, 2ಇಂದ 10 ತನಕ ಟೇಬಲ್ಸ್ ಬರ್ಕೊಂಡು ಬಾ ಅಂತ ಹೇಳ್ತಿದ್ರಲ್ವಾ. ಇದು ಒಂದಕ್ಕೆ ಆಯಿತು. ಈಗ ನಾನು ಮಲ್ಟಿಪಲ್ ಮಲ್ಟಿಪಲ್ ಟೇಬಲ್ಸ್ ಬರೀಬೇಕು ಅಂದರೆ 2 3 4 ಎಲ್ಲದಕ್ಕೂ ಬರೀಬೇಕು ಅಂದರೆ, ಸೊ ಒಂದು ಲೂಪು ಯಾವ ಟೇಬಲ್ನ ಅಂತ ಹೇಳುತ್ತೆ. ಇವಾಗ ನಾನು ವಾಪಸ್ ಬರ್ತೀನಿ ಇಲ್ಲಿಗೆ. ಸೊ ಇಲ್ಲಿ ಏನಿದೆ, ಸೊ ಫಸ್ಟು ನಾವು 2 1s 2 ಇದನ್ನು ಬರಿತೀವಿ, ನೆಕ್ಸ್ಟ್ 3 1s 3 ಇದನ್ನು ಬರಿತೀವಿ, ನೆಕ್ಸ್ಟು 4 4 1s 4,
ಹಿಂಗ್ ಬರ್ಕೊ ಹೋಗ್ತೀವಲ್ವಾ. ಸೊ 2 ಲೂಪ್ನ ನೀವು ನೆಸ್ಟ್ ಮಾಡಬೇಕಾಗುತ್ತೆ, ಲೂಪ್ ಒಳಗಡೆ ಲೂಪ್ ಹಾಕಬೇಕಾಗುತ್ತೆ. ಅದು ಹೇಗೆ ಅಂದರೆ, ಫಸ್ಟ್ ಲೂಪು ನೀವು ಯಾವ ಟೇಬಲ್ನ ಬರಿತಾ ಇದ್ದೀರಾ, ಸೊ ಫಸ್ಟು 2ದು ಟೇಬಲ್ ಬರಿತಾ ಇದ್ದೀರಾ, ನೆಕ್ಸ್ಟ್ 3ದು, ನೆಕ್ಸ್ಟ್ 4ದು ಅಂತ ಕಂಟ್ರೋಲ್ ಮಾಡುತ್ತೆ. ಒಳಗಡೆ ಇರೋ ಇನ್ನೊಂದು ಲೂಪು ಆ 2ದ್ರಲ್ಲಿ ಇದು ಬರಿಬೇಕು ನೋಡಿ, 1 2 3 ಎಲ್ಲಾನು ಮಾಡ್ಕೊಂಡು ಹೋಗ್ಬೇಕು ನೋಡಿ. ಸೊ ಅದನ್ನ ಇನ್ನೊಂದು ಲೂಪ್ ಕಂಟ್ರೋಲ್ ಮಾಡುತ್ತೆ. ಸೊ ಏನ್ ಮಾಡ್ತಿರ್ತೀವಿ ಇಲ್ಲಿ, ಫಾರ್ ಐ ಇನ್ ರೇಂಜ್. ಓಕೆ, ರೇಂಜ್ ಏನು 2 ಇಂದ ಬೇಕು ನಮಗೆ, 10 ತನಕ ಟೇಬಲ್ಸ್ ಬೇಕು. ಸೊ ಇಷ್ಟನ್ನ ತಗೋತೀವಿ ಆಯ್ತಾ. ಸೊ ಇಷ್ಟನ್ನ ತಗೋಬಿಟ್ಟು ನಾವೇನ್ ಮಾಡ್ತೀವಿ, ಇನ್ನೊಂದು ಈಗ ಪ್ರತಿ ಸಲ ನಮಗೆ 2 ಬರುತ್ತೆ, 3 ಬರುತ್ತೆ, 4 ಹಿಂಗ್ ಬರ್ತಾ ಹೋಗುತ್ತೆ. ಬಟ್ ದೆನ್ ನಮ್ಗೆ ಏನಾಗಬೇಕು ಇಲ್ಲಿ, ಪ್ರತಿ ಸಲ ಅದರ ಟೇಬಲ್ಸ್ನ ಪ್ರಿಂಟ್ ಮಾಡಬೇಕು. ಓಕೆ, ಏನಿತ್ತು ಟೇಬಲ್ಸ್ ಪ್ರಿಂಟ್ ಮಾಡಕ್ಕೆ, ಆ ಕೋಡ್ನ ಇಲ್ಲಿ ಬರೀರಿ ಅಷ್ಟೇ. ಫಾರ್ ಇಲ್ಲಿ ಐ ಬದಲು ಇನ್ನೊಂದು ತಗೊಳ್ಳಿ, ಜೆ ಅಂತ ಏನಾದ್ರು ತಗೊಳ್ತೀವಿ. ಸೊ ಐ ಜೆನ ಯೂಶಲಿ ಯೂಸ್ ಮಾಡ್ತೀವಿ, ಎಕ್ಸ್ ವೈ ಐ ಜೆ ಎ ಬಿ ಆ ಥರ. ಸೊ ಐ ಜೆ. ಸೊ ಫಾರ್ ಜೆ ಇನ್ ರೇಂಜ್, ಸೊ ಜೆ ಇನ್ ರೇಂಜ್ ಏನು ಮಾಡ್ತೀವಿ, 1ಇಂದ ಬೇಕು 11ವರೆಗೂ ಬೇಕು. ಓಕೆ, 1ಇಂದ 11ವರೆಗೂ ಇಲ್ಲಿ ಏನು ನಾವು ಇಲ್ಲಿ ನಾವು ಬೇಕಾದ್ರೆ ಐ ಸ್ಟಾರ್ ಜೆ ಮಾಡ್ಬೋದು. ಓಕೆ, ಇದು ಹೇಗೆ ಅಂತ ನೀವು ಕೋಡ್ ಬರೆದಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದಕ್ಕೆ ಹೇಳಿದ್ದು, ಇಲ್ಲಿ ಬರ್ತಾ ಬರ್ತಾ ಲಾಜಿಕ್ ಜಾಸ್ತಿ ಬೇಕಾಗುತ್ತೆ, ನಿಮಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಮತ್ತೆ ಮತ್ತೆ ಮಾಡಿ ಅಂತ ನೋಡಿ, ಮತ್ತೆ ಮತ್ತೆ ನಾನೇ ಹೇಳ್ತಾ ಇದ್ದೀನಿ, ಇದು ಸಹ ಲೂಪ್ಸೇನೆ. ಓಕೆ, ಸೊ ಇವಾಗ ನಾವು ಕೋಡ್ ಬರೆದ್ಬಿಡೋಣ. ಸೊ ಇದು ಆ್ಯಕ್ಚುಲಿ ಪ್ರತಿಯೊಂದು ಟೇಬಲ್ ಬರೆಯೋಕ್ಕೆ ಬೇಕು ಈ ಕೋಡು. ಓಕೆ, ಇದನ್ನ ನಾನು ಜೆ ಅಂತ ಚೇಂಜ್ ಮಾಡಿದ್ರೆ ನೀವು ವೇರಿಯೇಬಲ್ ನೇಮ್ ಏನಾದರೂ ಕೊಟ್ಕೋಬೋದು. ಇದನ್ನ ಜೆ ಅಂತ ಚೇಂಜ್ ಮಾಡ್ತೀನಿ. ಸೊ ಇದು ಸಹ ನಿಮಗೆ ವರ್ಕ್ ಆಗ್ತಾ ಇದೆ. ಬಟ್ ದೆನ್ ಇವಾಗ ನಮ್ಮ ಮ್ಯಾಮ್ ಏನು ಹೇಳ್ತಾರೆ, ಲೈಕ್ 1ಇಂದ 10ವರೆಗೆ, ಲೈಕ್ 2ಇಂದ 10ವರೆಗೆ ಟೇಬಲ್ಸ್ ಬರಿ ಅಂದರೆ, ಫಾರ್ ಐ ಇನ್ ರೇಂಜ್, ಸೊ ನಾನು 2ಇಂದ 10ವರೆಗೆ ಟೇಬಲ್ಸ್ನ ಬರಿಬೇಕು. ಸೊ ಪ್ರತಿ ಸಲ ಟೇಬಲ್ಸ್ನ ನಾನು ಈ ಒಂದು ಕೋಡ್ ಇಟ್ಕೊಂಡು ಬರಿಬೋದು. ಓಕೆ, ಸೊ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದ್ರೆ ನೋಡಿ. ಸೊ ಪ್ರತಿ ಸಲ ಏನಾಗುತ್ತೆ ಅಂದರೆ, ಇದನ್ನ ನಾನು ಕಮೆಂಟ್ ಮಾಡ್ಬಿಡ್ತೀನಿ, ಇದೇನು ಲೆಕ್ಕಕ್ಕೆ ತಗೊಳ್ಳಲ್ಲ ಈಗ ಅದು ಪೈಥಾನು. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, ಪ್ರಿಂಟ್ ಮಾಡ್ತೀನಿ. ಓಕೆ, ಪ್ರಿಂಟ್ ಐ ಐ ಐ ಪ್ರಿಂಟ್ ಮಾಡಿಬಿಟ್ಟು ನಾನು ನಿಮಗೆ ತೋರ್ಸೋಕ್ಕಷ್ಟೇ ಐ ಮತ್ತು ಜೆ ಏನಾಗಿರುತ್ತೆ ಅಂತ. ಓಕೆ, ಸೊ ಈಗ ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ, ಸೊ ನೋಡಿ ಕರೆಕ್ಟಾಗಿ ನಮ್ಗೆ ಏನೇನು ಬೇಕು ವ್ಯಾಲ್ಯೂಸು ಅದು ಬಂದಿದೆ. ಲೈಕ್ ನಾನು ಇಲ್ಲಿ ನೋಡಿ, ಫಸ್ಟು 2ನ ತಗೊಂತು. ಸೊ ಐ 2 ಇದ್ದಾಗ ಈ ಒಳಗಡೆ ರೂಪ್ ರನ್ ಆಗುತ್ತೆ 10 ಸಲ. ಸೊ 2 ಒಂದ್ಸಲ, ಲೈಕ್ 2 ಇದ್ದಾಗ ಒಂದ್ಸಲ ರನ್ ಆಯಿತು, 2ನೇ ಸಲ, 3ನೇ ಸಲ, 4ನೇ ಸಲ, 5ನೇ ಸಲ, 10 ಸಲ ಆಯಿತು. ನೆಕ್ಸ್ಟ್ ಈ ಲೂಪ್ ಮುಗಿಯುತ್ತೆ, ಹೊರಗಡೆ ಲೂಪಲ್ಲಿ ಐ 3 ಆಗುತ್ತೆ. ನೆಕ್ಸ್ಟ್ ಜೆ 1ಇಂದ 10 ಹೋಗುತ್ತೆ ನೋಡಿ, 3 ಒಂದ್ಸಲ, ಜೆ ಮತ್ತೆ ಹೋಗ್ತಾ ಹೋಗ್ತು 10 ಅಂತ 10 ಸಲ ಹಿಂಗೆ ಹೋಗ್ತಾ ಇದೆ. ಸೊ ಈ ವ್ಯಾಲ್ಯೂಸ್ನ ಇಟ್ಕೊಂಡು ಮಲ್ಟಿಪ್ಲಿಕೇಶನ್, ಲೈಕ್ ಸ್ಟಾರ್, ಲೈಕ್ ಮಲ್ಟಿಪ್ಲೈ ಮಾಡಿ ಪ್ರಿಂಟ್ ಮಾಡೋದು ಏನು ತುಂಬಾನೇ ಸಿಂಪಲ್ಲು, ನಾವಾಗಲೇ ಮಾಡಿದ್ವು ನೋಡಿ ಇಷ್ಟೇನೆ. ಸೊ ಇಲ್ಲಿ ನಾವೇನು ಮಾಡ್ತಿದ್ವು, 2 ಅಂತ ಫಿಕ್ಸ್ ಮಾಡಿಬಿಟ್ಟಿದ್ವು. ಈಗ 2ನ ಫಿಕ್ಸ್ ಮಾಡೋದು ಬೇಡ, ಇಲ್ಲಿ ಐ ಅಂತ ತಗೋಣ. ಸೊ ಐ ಸ್ಟಾರ್ ಜೆ, ಲೈಕ್ ಐ ಎಕ್ಸ್ ಜೆ ಈಕ್ವಲ್ಸ್ ಇಲ್ಲಿ ಐ ಸ್ಟಾರ್ ಜೆ ಅಂತ ತಗೋಣ. ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಟೇಬಲ್ಸ್ ಪ್ರಿಂಟ್ ಆಗುತ್ತೆ ಅಲ್ಲಿ. ಓಕೆ, ಸೊ ನೋಡಿ ಇಲ್ಲಿ, ಸೊ 10th ಟೇಬಲ್ 10 1 10 2 10 3 ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ನೆಕ್ಸ್ಟ್ 9 5 45 9 6 64 9 7 ಅದು ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ತುಂಬಾ ಸಿಂಪಲ್ ಅಲ್ವಾ. ಲೈಕ್ ಇದನ್ನೇ ನೆಸ್ಟಿಂಗ್ ಆಫ್ ಲೂಪ್ಸ್ ಅಂತೀವಿ. ಇದೇ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ನೀವೇ ಟ್ರೈ ಮಾಡಿ. ಸೊ ಮುಂದಿನ ವೀಡಿಯೋಸಲ್ಲಿ ನಾವು ಪ್ಯಾಟರ್ನ್ಸ್ ಬಗ್ಗೆ ಕಲ್ತ್ಕೋಬೇಕಾದ್ರೆ, ಅಥವಾ ನಾವೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ, ಈ ಗೀಕ್ಸ್ ಫಾರ್ ಗೀಕ್ಸ್ ಅಲ್ಲೆಲ್ಲ ನಾನು ತೋರಿಸ್ತೀನಿ ಅದೆಲ್ಲ ಮುಂದೆ. ಸೊ ಹಂಗೆಲ್ಲ ಮಾಡಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಇದು ಇವಾಗ ಸಖತ್ ಸಿಂಪಲ್ ಅಂತ ಅನ್ಸಿರ್ಬೋದು, ಇವಾಗಲೇ ಕಷ್ಟ ಆಗಿದೆ ಅಂದರೆ ಸಿಂಪಲ್ ಮಾಡ್ಕೊಬಿಡಿ ಅದನ್ನ ಲೈಕ್ ಆ ಥರ ಟಾಪಿಕ್ಸ್ಗೆ ಹೋಗೋಕ್ಕೂ ಮೊದಲು. ಲೈಕ್ ಇದ್ರೊಳಗೆ ನೀವು ಮತ್ತೆ ಇನ್ನೊಂದು ಫಾರ್ ಲೂಪ್ ಹಾಕ್ಬೋದು ಬೇಕಿದ್ರೆ, ಅದ್ರೊಳಗಡೆ ಇನ್ನೊಂದು ಫಾರ್ ಲೂಪ್ ಮತ್ತೆ ಹಾಕ್ಬೋದು. ಲೈಕ್ ಇದ್ರ ಬಗ್ಗೆ ಯಾವುದೇ ರೀತಿಯ ನೀವು ಹೆಂಗೆ ಬೇಕು ಹಂಗೆ ಲಾಜಿಕ್ನ ಇಟ್ಕೋಬೋದು ಆಯ್ತಾ. ಸೊ ಅಷ್ಟು ಲೈಕ್ ಸಿಂಪಲ್ ಆಗಿದೆ, ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನೋಡಿ, ಇಲ್ಲಿ ನೀವು ಬೇಕಾದ್ರೆ 2048, ಲೈಕ್ ನಾನು 2048 ಟೇಬಲ್ಸ್ ಬೇಕು ಅಂತ ಅನ್ಕೊಳ್ಳಿ. ಸೊ 2046ಇಂದ ಲೈಕ್ 2047 ಬೇಕಲ್ಲ, 49 ಅಂತ ತಗೋತೀನಿ. ಸೊ 48 ಇಲ್ಲಿಗೆ ತಗೋಣ. ಸೊ 48 ಬೇಕು ಟೇಬಲ್ಸ್ ಅಂದರೆ ಅದು ಸಹ ಇಲ್ಲಿ ಪ್ರಿಂಟ್ ಮಾಡಿಸ್ಬೋದು. ತುಂಬಾ ಸಿಂಪಲ್ಲು, ಪ್ರಿಂಟ್ ಆಗಿದೆ 2048 ಟೇಬಲ್ಲು. ನೋಡಿ ಎಷ್ಟು ಸಿಂಪಲ್, ಎಷ್ಟು ಈಸಿಯಾಗಿ ಪೈಥಾನ್ ಮಾಡ್ತೀವಿ. ಇದಕ್ಕೋಸ್ಕರ ನಾವು ಪ್ರೋಗ್ರಾಮ್ನ ಯೂಸ್ ಮಾಡ್ತೀವಿ. ಸೊ ಲೈಕ್ ತುಂಬ ಬಿಗಿನರ್ಸ್ಗೆ ಹೇಳ್ತಿರೋದು. ಓಕೆ, ಸೊ ನೆಸ್ಟೆಡ್ ಲೂಪ್ಸ್ನ ಸಹ ನಾವು ಕಲ್ತ್ಕೊಂಡಿದ್ದೀವಿ. ಹೋಮ್ವರ್ಕ್ನ ಮಾಡೋದು ಇವಾಗ ನಿಮ್ಮ ಒಂದು ಟಾಸ್ಕ್ ಆಗಿರುತ್ತೆ. ಹೋಮ್ವರ್ಕಲ್ಲಿ ಬರ್ತಾ ಬರ್ತಾ ಸಿಂಪಲ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಸಿಂಪ್ಲಿಸಿಟಿ, ಲೈಕ್ ನೀವು ಸಿಂಪಲ್ ಆದಷ್ಟು ನೀವು ಅಟ್ಲೀಸ್ಟ್ ಡಿಮೋಟಿವೇಟ್ ಆಗಲ್ಲ ಅಂತ. ಯಾಕಂದರೆ ಮುಂದಿನ ಕಾನ್ಸೆಪ್ಟ್ಸು ಸಖತ್ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ನೀವು ಆಗಲೇ ಅಬ್ಸರ್ವ್ ಮಾಡಿರ್ಬೋದು, ಫಸ್ಟ್ ವೀಡಿಯೋಯಿಂದ ಇಲ್ಲಿವರೆಗೆ ಆಗಲೇ ನಿಮಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಇರಲ್ಲ. ಅವಾಗ ಏನೂ ಇಲ್ಲ, ಮತ್ತೆ ಮಾಡಿ. ಲೂಪ್ ಇಸ್ ದ ಆನ್ಸರ್ ಅಂತ ಮತ್ತೆ ಹೇಳ್ತೀನಿ. ಓಕೆ, ಸೊ ಎಲ್ಲ ಟಾಪಿಕ್ಸ್ ನಾವು ಕವರ್ ಮಾಡಿದ್ದೀವಿ. ಫಾರ್ ಲೂಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನೀವು ಇನ್ನೂ ಲಿಂಕ್ಡ್ಇನ್ನಲ್ಲಿ, ಟ್ವಿಟರಲ್ಲಿ ಪೋಸ್ಟ್ ಮಾಡ್ತಿಲ್ಲ ಅಂದರೆ ಪೋಸ್ಟ್ ಮಾಡಿ. ತುಂಬಾ ಆಪರ್ಚುನಿಟೀಸ್ ಅಲ್ಲಿಂದ ಬರುತ್ತೆ, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ. ನಾನು ಲೈಕ್ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ಕೋಬೋದು. ಯಾ ದಟ್ಸ್ ಇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.